ಶುಭ ಸಂಜೆ. ಹೊಸಾಂಗಣ ಪ್ರಕಟಣಾಲಯ ಇದರ ವತಿಯಿಂದ ನಡೆಯತಕ್ಕಂತಹ ಶ್ರೀ ಕ್ಷೇತ್ರ ಬಪ್ಪನಾಡು ಎನ್ನುವ ಕೃತಿ ಬಿಡುಗಡೆ ಸಮಾರಂಭಕ್ಕೆ ತಾವೆಲ್ಲರೂ ಆಗಮಿಸಿದ್ದೀರಿ. ಈ ಒಂದು ಕಾರ್ಯಕ್ರಮಕ್ಕೆ ಘನ ಉಪಸ್ಥಿತಿಯಾಗಿ ಸನ್ಮಾನ್ಯ ಶ್ರೀ ಕೋಟ ಶ್ರೀನಿವಾಸ್ ಪೂಜಾರಿ ಸರ್, ಲೋಕಸಭಾ ಸದಸ್ಯರು ಉಡುಪಿ ಜಿಲ್ಲೆ, ಸನ್ಮಾನ್ಯ ಶಾಸಕರಾಗಿರತಕ್ಕಂತಹ ಶ್ರೀ ಉಮಾನಾಥ್ ಕೋಟ್ಯಂಜಿ ಮತ್ತು ಸಾಹಿತಿಗಳು, ಯುಗ ಪುರುಷ ಪ್ರಕಟಣಾಲಯದ ಮೂಲಕ ಸಾಹಿತ್ಯದ ಕಂಪನ್ನ ಲೋಕವ್ಯಾಪಿ ಪ್ರಸರಿಸುತ್ತಿರತಕ್ಕಂತಹ ಶ್ರೀ ಭುವನಾಭಿರಾಮ ಉಡುಪಾರವರು ಈಗಾಗಲೇ ಉಪಸ್ಥಿತರಿದ್ದಾರೆ. ಕಾರ್ಯಕ್ರಮ ಇನ್ನು ಕೆಲವೇ ಕ್ಷಣದಲ್ಲಿ ಪ್ರಾರಂಭವಾಗಲಿಕ್ಕಿದೆ. ಮುಲ್ಕಿ ಶ್ರೀ ವೆಂಕಟರಮಣ ದೇವಸ್ಥಾನದ ಮತ್ತು ವ್ಯಾಸ ಮಹರ್ಷಿ ವಿದ್ಯಾಪೀಠದ ಟ್ರಸ್ಟಿ ಆಗಿರತಕ್ಕಂತಹ ಶ್ರೀ ಕುಲ್ಯಾಡಿ ನರಸಿಂಹಪ್ಪ ಇಮಾಂ ವೇದಿಕೆಗೆ ಬರಬೇಕೆಂದು ಕೇಳಿಕೊಳ್ಳುತ್ತೇನೆ. ಅದೇ ರೀತಿ ಬಿಲ್ಲವ ಸೇವಾ ಸಂಘ ಕೇಸರಾವ್ ನಗರ ಇದರ ಅಧ್ಯಕ್ಷರಾಗಿರತಕ್ಕಂತಹ ಮಹಾಬಲ ಪೂಜಾರಿಜಿ ಅವರು ವೇದಿಕೆಗೆ ಬರಬೇಕೆಂದು ಕೇಳಿಕೊಳ್ಳುತ್ತೇನೆ. ವಾಸು ಪೂಜಾರಿ ಅವರಿಂದ ಮಾಂ ಶ್ರೀ ರಾಜರಾಜೇಶ್ವರಿ ಕೃಪಾಕರಿ ಶಂಕರಿ ಪಾಹಿ ಮಾಂ ಶ್ರೀ ರಾಜರಾಜೇಶ್ವರಿ ಯೇ ಸುಖಂ ದೇಹಿ ಸ್ಯೋಹ ವಾಹಿನಿ ದಯಾ ಪ್ರವಾಹಿನಿ ಮೋಹಿನಿಯೇ ಸುಖಂ ದೇಹಿ ಸ್ಯೋಹ ವಾಹಿನಿ ದಯಾ ಪ್ರವಾಹಿನಿ ಮೋಹಿನಿ ಪಾಪ ಮರಿಸ ದ ಪಾಪ ಮರಿ ರಿಸಾ ನಿ ಸರಿ ಗಮಪ ಸಾರಿ ಗಮ ಪದ ಪಮ ಪದ ಪ ನೀ ಸ ಪ ನಿ ಸರಿ ಸರಿ ಗಮರಿ ಸಾ ಸದ ಪಮರಿ ಸರಿ ಗಮ ಪಾಹಿ ಮಾಂ ಶ್ರೀ ರಾಜರಾಜೇಶ್ವರಿ ಪಂಡ ಚಂಡ ಮುಂಡ ಕಂಠಿನಿ ಮಹಿಷ ಭಂಜನಿ ಜನರಂಜನಿ ನಿರಂಜನಿ ಪಂಡಿತ ಶ್ರೀ ಗುಹದಾಸ ಪೋಷಿಣಿ ಸುಭಾಷಿಣಿ ರಿಪು ಭೀಷಿಣಿ ವರ ಭೂಷಿಣಿ ಪಾಪ ಮರಿಸ ದ ಪಾಪ ಮರಿಸ ನಿಸರಿ ಗಮಪ ಸಾರಿ ಗಮ ಪ ದ ಪ ಮ ಪ ದ ಪ ನಿ ಸ ಪ ನಿ ಸರಿ ಸರಿ ಗ ಮರಿ ಸ ದ ಪ ಮರಿ ಸರಿ ಗಮ ಪಾಹಿ ಮಾಂ ಶ್ರೀ ರಾಜರಾಜೇಶ್ವರಿ ಕೃಪಾಲ ಕರಿ ಶಂಕರಿ ಪಾಹಿ ಮಾಂ ಶ್ರೀ ರಾಜರಾಜೇಶ್ವರಿ. ಭವ್ಯವಾದ ಸಾಮವೇದ ಭರಿತ ಸಂಗೀತ ಪ್ರಾರ್ಥನೆಯ ಮೂಲಕ ಪ್ರಾರ್ಥಿಸಿದ ವಾಸು ಪೂಜಾರಿ ಸರ್ ಅವರಿಗೆ ಧನ್ಯವಾದಗಳು. ಇದೀಗ ಸ್ವಾಗತ ವಿಜಯ್ ಕುಮಾರ್ ರವರಿಂದ. ಬಪ್ಪನಾಡು ಶ್ರೀ ದುರ್ಗಾ ಪರಮೇಶ್ವರಿ ಅವರಿಗೆ ಸಾಷ್ಟಾಂಗ ವಂದಿಸುತ್ತಾ, ಈ ದಿನ ನಮ್ಮ ಸಾಹಿತಿ ಹಾಗೂ ಹೊಸಾಂಗನ ಪತ್ರಿಕೆಯ ಸಂಪಾದಕರಾದಂಥ ಡಾಕ್ಟರ್ ಹರಿಶ್ಚಂದ್ರ ಪಿ ಸಾಲೆಂಡ್ರವರ 18ನೇ ಕೃತಿ
ಶ್ರೀ ಕ್ಷೇತ್ರ ಬಪ್ಪನಾಡು ಈ ಒಂದು ಪುಸ್ತಕದ ಬಿಡುಗಡೆ ಸಮಾರಂಭ ನಡೆಯಲಿಕ್ಕಿದೆ. ಈ ಸಮಾರಂಭದ ಸಭಾಧ್ಯಕ್ಷರು ನಮ್ಮೆಲ್ಲರ ಆತ್ಮೀಯರು ಮುಲ್ಕಿ ಮೂಡುಬಿದ್ರೆ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಸನ್ಮಾನ್ಯ ಉಮಾನಾಥ್ ಕೋಟ್ಯಾನ್ರವರು ಈ ಸಭೆಯ ಸಭಾಧ್ಯಕ್ಷೆಯನ್ನು ವಹಿಸಿದ್ದಾರೆ. ಅವರನ್ನು ತಮ್ಮೆಲ್ಲರ ಪರವಾಗಿ ಹಾಗೂ ಹೊಸಂಗನ ಪತ್ರಿಕೆಯ ಸಂಪಾದಕರ ಪರವಾಗಿ ಆತ್ಮೀಯವಾಗಿ ಈ ಸಮಾರಂಭಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಈ ಸಮಾರಂಭದಲ್ಲಿ ಕೋಟ ಶ್ರೀನಿವಾಸ ಪೂಜಾರಿ ಅವರು ನಮ್ಮ ಲೋಕಸಭಾ ಸದಸ್ಯರು, ಉಡುಪಿ ಹಾಗೂ ಚಿಕ್ಕಮಗಳೂರು ಜಿಲ್ಲೆಯ ಸದಸ್ಯರು ಬರಬೇಕಾಗಿತ್ತು. ಈಗ ಬರ್ತಾ ಇದ್ದಾರೆ. ಅವರು ನಮ್ಮ ಬಂದು ಸೇರ್ಲಿಕ್ಕಿದ್ದಾರೆ. ಈ ಸಮಾರಂಭದಲ್ಲಿ ವೇದಿಕೆ ಮೇಲಿರುವವರು ಇನ್ನೋರ್ವ ಜನಪ್ರಿಯ ವ್ಯಕ್ತಿ, ಸಾಹಿತ್ಯ ಅಭಿಮಾನಿ, ಯುಗ ಪುರುಷ ಕಿನ್ನಿಗೋಳಿ ಇದರ ಪ್ರಧಾನ ಸಂಪಾದಕರಾಗಿ ಸಾಕಷ್ಟು ಕೃತಿಗಳನ್ನು ಹೊರತಂದಂಥ ವ್ಯಕ್ತಿ ಬೋನಾಭಿರಾಮ ಉಡುಪರವರು. ಪ್ರಾರಂಭದಲ್ಲಿ ಹರಿಶ್ಚಂದ್ರ ಸಾಲ್ಯಂಡ್ರವರ ಕೃತಿಗಳನ್ನು ಇದರ ಮುಖಾಂತರ ಬಿಡುಗಡೆ ಮಾಡಿಕೊಟ್ಟವರು. ಅವರು ಈ ಸಂದರ್ಭದಲ್ಲಿ ನಮ್ಮೊಂದಿಗೆ ಇದ್ದಾರೆ. ಸನ್ಮಾನ್ಯ ಬೋನಾಭಿರಾಮ ಉಡುಪ ಅವರನ್ನು ಹೊಸಂಗನ ಪ್ರಕಟಣಾಲಯದ ಪರವಾಗಿ ತಮ್ಮೆಲ್ಲರ ಪರವಾಗಿ ಈ ಸಮಾರಂಭಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಈ ಸಮಾರಂಭದಲ್ಲಿ ನಮ್ಮೊಂದಿಗೆ ಓರ್ವ ಸಮಾಜ ಸೇವಕರು, ಉದ್ಯಮಿ ಆಗಿರುವಂಥ ವೆಂಕಟರಮಣ ದೇವಳದ ಟ್ರಸ್ಟಿ ಆಗಿರುವಂಥ, ಹಾಗೆ ವ್ಯಾಸಮಹರ್ಷಿ ವಿದ್ಯಾಪೀಠದ ಟ್ರಸ್ಟಿ ಆಗಿರುವಂಥ ಕುಳ್ಳಾಡಿ ನರಸಿಂಹಯ್ಯ ಅವರಿದ್ದಾರೆ. ಅವರನ್ನು ಕೂಡ ಈ ಸಮಾರಂಭಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮೊಂದಿಗೆ ನಮ್ಮ ಉಡುಪಿ ಲೋಕಸಭಾ ಕ್ಷೇತ್ರದ ಸಂಸದರು ಹಾಗೂ ಕರ್ನಾಟಕ ಸರ್ಕಾರದ ಮಾಜಿ ಸಚಿವರಾಗಿದ್ದಂಥ ಕೋಟ ಶ್ರೀನಿವಾಸ ಪೂಜಾರಿ ಅವರು ನಮ್ಮೊಂದಿಗೆ ಇಲ್ಲಿ ಬಂದು ಸೇರಿದ್ದಾರೆ. ಅವರನ್ನು ತಮ್ಮೆಲ್ಲರ ಪರವಾಗಿ ಹೊಸಂಗನ ಪ್ರಕಟಣಾಲಯದ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಬಪ್ಪನಾಡು ದೇಗುಲದ ಆಡಳಿತ ಮುಕ್ತೇಶ್ವರಾದಂಥ ನಮಗೆ ಸದಾ ಪ್ರೋತ್ಸಾಹ ನೀಡುತ್ತಿರುವಂಥ NS ಮನೋಹರ್ ಶೆಟ್ಟರವರು ನಮ್ಮೊಂದಿಗೆ ಇದ್ದಾರೆ. ತಮ್ಮನ್ನು ಕೂಡ ಈ ಸಮಾರಂಭಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಇನ್ನೋರು ಅತಿಥಿ, ಕಿರಿಯರಾಗಿ ಅತ್ಯುತ್ತಮ ಜನಸೇವೆ ಮಾಡುತ್ತಿರುವಂತಹ KS ರಾವ್ ನಗರ ಇದರ ಬಿಲ್ಲವ ಸಮಾಜ ಸೇವಾ ಸಂಘದ ಅಧ್ಯಕ್ಷರು ನಮ್ಮೊಂದಿಗೆ ಇದ್ದಾರೆ. ತಮ್ಮನ್ನು ಈ ಒಂದು ಸಮಾರಂಭಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಮಾಬಲ್ ಪೂಜಾರಿ ತಮಗೆ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಹಾಗೆ ಈ ಒಂದು ಸಭೆಯಲ್ಲಿ ನಮ್ಮವರು ಇಂದಿನ ಈ ಒಂದು ಕೃತಿಯನ್ನ ಬರೆದು ಸಾಹಿತ್ಯ ಲೋಕಕ್ಕೆ ಅರ್ಪಣೆ ಮಾಡಲಿಕ್ಕೆ ಇರುವಂಥ ಶ್ರೀಯುತ ಡಾಕ್ಟರ್ ಹರಿಶ್ಚಂದ್ರ ಪಿ ಸಾಲ್ಯಾನ್ರವರು ನಮ್ಮೊಂದಿಗಿದ್ದಾರೆ. ಕೂಡ ತಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಇಲ್ಲಿ ನೆರೆದಿರುವಂಥ ಎಲ್ಲ ಸಾಹಿತ್ಯ ಅಭಿಮಾನಿಗಳು ತಮಗೆ ಸದಾ ಪ್ರೋತ್ಸಾಹ ನೀಡಿ ಹೊಸಂಗನ ಪತ್ರಿಕೆ ಸರಿಯಾದ ಸಮಯಕ್ಕೆ ಬಿಡುಗಡೆಗೊಳ್ಳಲು ಸಹಕಾರ ಮಾಡುತ್ತಿರುವವರು, ಈ ದಿನ ಕೂಡ ಶ್ರೀ ಕ್ಷೇತ್ರ ಬಪ್ಪನಾಡು ಪತ್ರಿಕೆಯ ಬಿಡುಗಡೆ ಸಮಾರಂಭ ತಾವೆಲ್ಲರೂ ಇಲ್ಲಿ ಭಾಗಿಯಾಗಿ ಬಂದಿದ್ದೀರಿ. ಎಲ್ಲರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಮಾಧ್ಯಮದ ಸ್ನೇಹಿತರು
ಪ್ರತಿ ಸಮಾರಂಭದಲ್ಲಿ ಸದಾ ಪ್ರೋತ್ಸಾಹ ನೀಡುತ್ತಾ ತಮ್ಮ ಒಂದು ಇದಕ್ಕೆ ಪ್ರಚಾರವನ್ನು ನೀಡುತ್ತಿರುವಂತಹ ಮಾಧ್ಯಮದ ಎಲ್ಲ ಬಂಧುಗಳನ್ನು ಕೂಡ ಈ ಸಮಾರಂಭಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ನಮಸ್ತೆ. ಈ ಒಂದು ಕಾರ್ಯಕ್ರಮಕ್ಕೆ ಉಪಸ್ಥಿತರಿದ್ದು ಶುಭಾಂಶನೆಯನ್ನ ಗೈಯಲಿರುವ ನಮ್ಮ ಊರಿನ ಶಾಸಕರು, ಅಚ್ಚುಮೆಚ್ಚಿನ ಶಾಸಕರು ಆಗಿರತಕ್ಕಂತಹ ಶ್ರೀ ಉಮಾನಾಥ್ ಕೋಟ್ಯಾನ್ಜಿಯವರನ್ನ ವಾಸು ಪೂಜಾರಿ ಚಿತ್ರಾಪು ಅವರು ಶಾಲು ಹೊದ್ದು ಹೂಗುಚ್ಛವನ್ನು ನೀಡಬೇಕೆಂದು ಕೇಳಿಕೊಳ್ತೇನೆ. ಧಾರ್ಮಿಕ ಶೈಕ್ಷಣಿಕ ಮುಂದಾಳಾಗಿರತಕ್ಕಂತಹ ಮುಲ್ಕಿ ಶ್ರೀ ವೆಂಕಟರಮಣ ದೇವಸ್ಥಾನದ ಮುಕ್ತೇಸರರು ಹಾಗೂ ವ್ಯಾಸ ಮಹರ್ಷಿ ಶಾಲೆಯ ಟ್ರಸ್ಟಿಯೂ ಆಗಿರತಕ್ಕಂತಹ ಶ್ರೀ ನರಸಿಂಹ ಪೈ ಜಿಯವರಿಗೆ ಶ್ರೀ ಜಯಪಾಲ್ ಶೆಟ್ಟಿಯವರು ಶಾಲು ಹೊದಿಸಿ ಹೂಗುಚ್ಛ ನೀಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಒಂಬತ್ತು ಪರಮೇಶ್ವರಿ ದೇವಸ್ಥಾನದ ಅನುವಂಶಿಕ ಮುಕ್ತೇಸರರಾದ ಶ್ರೀ ಮನೋಹರ್ ಶೆಟ್ಟಿ ಇವರನ್ನು ಜಾನ್ ಕ್ವಾರ್ಡರ್ಸ್ ಅವರು ಶಾಲು ನೀಡಿ ಹೂಗುಚ್ಛ ನೀಡಿ ಸ್ವಾಗತಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಸಂಪಾದಕರಾಗಿದ್ದುಕೊಂಡು ಧಾರ್ಮಿಕ ಹಾಗೂ ಸಾಹಿತ್ಯಿಕ ಕೆಲಸಗಳನ್ನ, ಕನ್ನಡದ ಡಿಂಡಿಮವನ್ನ ಲೋಕವ್ಯಾಪಿ ಪಸರಿಸುತ್ತಿರುವ ಶ್ರೀ ಭುವನಾಭಿರಾಮ ಉಡುಪ ಅವರನ್ನು ಶ್ರೀ ರಮೇಶ್ ಅಮೀನ್ ಕೊಕ್ಕರಕಲ್ ಇವರು ಸ್ವಾಗತಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಸಂಘ ಹೆಜಮಾಡಿ ಕೆಎಸ್ ರಾವ್ ನಗರ ಇದರ ಅಧ್ಯಕ್ಷರಾಗಿರ್ತಕ್ಕಂತಹ ಮೋಹನ್ ದಾಸ್ ಅವರನ್ನು ಮಹಾಬಲ್ ಅವರನ್ನು ಶ್ರೀ ವಿಜಯ್ ಕುಮಾರ್ ಕುಬೇವೂರು ಇವರು ಹೂಗುಚ್ಛ ನೀಡಿ ಶಾಲು ಹೊದ್ದು ಸ್ವಾಗತಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಕಾರ್ಯಕ್ರಮದ ರೂವಾರಿ ಶ್ರೀ ಹರೀಶ್ ಚಂದ್ರ ಸಾಲ್ಯಾನ್ ಇವರನ್ನು ಶ್ರೀ ಉದಯ ಮೀನ್ ಮಟ್ಟು ಅವರು ಸ್ವಾಗತಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಸನ್ಮಾನ ಕಾರ್ಯಕ್ರಮ ಬಂದ ಅತಿಥಿ ಅಭ್ಯಾಗತರು ಈ ಕಾರ್ಯಕ್ರಮವನ್ನ ನೆರವೇರಿಸಿಕೊಡಬೇಕೆಂದು ಗಳು ಆಗಿರತಕ್ಕಂತಹ ಶ್ರೀ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಈ ಸನ್ಮಾನವನ್ನ ಸ್ವೀಕರಿಸಬೇಕೆಂದು ಕೇಳಿಕೊಳ್ಳುತ್ತೇನೆ.
ಎಲ್ರಿಗೂ ನಾನು ಬರೆದ 18ನೇ ಪುಸ್ತಕ ಇದನ್ನು ಬಿಡುಗಡೆ ಮಾಡುವಂಥ ಒಂದು ಸಂದರ್ಭ. ಅದು ಕೂಡ ನಮ್ಮನ್ನು ಸದಾ ಸಮಯ ರಕ್ಷಣೆ ಮಾಡುವಂಥ ದುರ್ಗಾ ಪರಮೇಶ್ವರಿ ಅಮ್ಮನವರ ಒಂದು ಪುಸ್ತಕ. ಈ ದೇವಸ್ಥಾನದ ಇತಿಹಾಸ, ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಎಲ್ಲ ವಿಷಯಗಳು ಅದರಲ್ಲಿ ಬಂದಿದೆ. ಈ ಸಮಾರಂಭಕ್ಕೆ ನಾವು ಕೃತಿಯನ್ನು ಬಿಡುಗಡೆ ಮಾಡಬೇಕಂತ ಕರೆದಾಗ ಸನ್ಮಾನ್ಯ ಕೋಟ ಶ್ರೀನಿವಾಸ ಪೂಜಾರಿ ಅವರು ಒಪ್ಪಿ ಇವತ್ತು ಬಂದಿದ್ದಾರೆ. ಅದರಂತೆ ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಲು ಕೇಳಿಕೊಂಡಾಗ ನಮ್ಮ ಮುಲ್ಕಿ ಮೂಡಬಿದ್ರಿ ಶಾಸಕರಾದ ಸನ್ಮಾನ್ಯ ಉಮ್ಮನಾಥ್ ಕೋಟೆಯವರು ಕೂಡ ಬಂದಿದ್ದಾರೆ. ಅದರಂತೆ ನಮ್ಮ ಕಿಂಡಿಕೋಳಿಯ ನನ್ನ ಆತ್ಮೀಯರು, ಯುಗ ಪುರುಷದ ಸಂಪಾದಕರು ಬೋನಾವಿ ರಾಮ ಉಡ್ಪರ್ ಕೂಡ ಇದ್ದಾರೆ. ಮತ್ತು ನರಸಿಂಹಪೈ ಅವರು ಮಹರ್ಷಿ ವಿದ್ಯಾಲಯದ ಸಂಚಾಲಕರಾಗಿದ್ದಾರೆ, ಅವರು ಕೂಡ ಇದ್ದಾರೆ. ಮತ್ತು ಲಿಂಗಪ್ಪಗಾಡು ನಮ್ಮ ದೇವಸ್ಥಾನದ ಆಡಳಿತ ಮುಖ್ಯಸ್ಥರಾದ ಶ್ರೀಮಾನ್ ಮನೋಹರ್ ಶೆಟ್ಟಿ ಕೂಡ ಇದ್ದಾರೆ. ಮತ್ತು ಲಿಂಗಪ್ಪಗಾಡಿನ ಅಧ್ಯಕ್ಷರಾದ ಮಾಬಳ ಪೂಜಾರಿ ಅವರು ಕೂಡ ಇದ್ದಾರೆ. ನಾನು ಈ ಕೃತಿಯನ್ನು ಇದು 4ನೇ ಸಾರಿ ಪ್ರಿಂಟ್ ಮಾಡೋದು. ಪ್ರತಿ ಸಾರಿ ಕೂಡ 1,000 ಕಾಪಿಯನ್ನು ಪ್ರಿಂಟ್ ಮಾಡಿ ಅದನ್ನು ಭಕ್ತರು ತೆಗೆದುಕೊಂಡಿದ್ದಾರೆ. 2013ರಲ್ಲಿ ಪ್ರಿಂಟ್ ಮಾಡಿದ ನಂತರ ಇದು ಇನ್ನೊಂದು ಸಾರಿ, ಏಕೆಂದರೆ ಮಧ್ಯದಲ್ಲಿ ನನಗೆ ಅದನ್ನು ಪ್ರಿಂಟ್ ಮಾಡಲಿಕ್ಕೆ ಸಾಧ್ಯವಾಗಲಿಲ್ಲ. ಏಕೆಂದರೆ ಅಷ್ಟು ಅದರಲ್ಲಿ ವಿಷಯಗಳಿರುವುದರಿಂದ ಜನರು ಅದನ್ನು ಕೊಂಡು ಹೋಗ್ತಾರೆ. ಪ್ರತಿಯೊಂದು ವಿಷಯ ಅದರಲ್ಲಿ ಇದೆ. ದೇವಸ್ಥಾನದಲ್ಲಿ ಏನು ಆಗ್ತದೆ, ಯಾವ ಕಾರ್ಯಕ್ರಮ ಆಗ್ತದೆ, ಏನು ಬಲಿ ಆಗ್ತದೆ, ಏನು ಜಾತ್ರೆ ಆಗ್ತದೆ, ಎಲ್ಲ ವಿಷಯಗಳು ಇದೆ. ಮತ್ತು ಇದಕ್ಕೆ ಸಂಬಂಧಪಟ್ಟ ಆಡಳಿತ ಮುಖ್ಯಸ್ಥರು ಯಾರು, ಅವರು ಏನು ಮಾಡಿದ್ದಾರೆ. ಏಕೆಂದರೆ ಕಕ್ಕಗುತ್ತಿನ ಆ ಕಾಳಪ್ಪ ಶೆಟ್ಟಿಯವರಿಗೆ ಅವರು ಕರೆದದ್ದಲ್ಲ, ಮಾತನಾಡುವ ದೇವರು ಅಂತ ಹೇಳಿದರೆ ಅದು ಜನರು ಅವರನ್ನು ಕರೆದದ್ದು. ಏಕೆಂದರೆ ಆ ದೇವಸ್ಥಾನಕ್ಕೆ ಬೇಕಾಗಿ ಎಷ್ಟು ಕೆಲಸ ಮಾಡಿದ್ದಾರೆ ಅಂದರೆ ಹೇಳಿದರೆ 400 ಮುಡಿ ಆ ಭೂಮಿಯನ್ನು ಖರೀದಿ ಮಾಡಿ ದೇವಸ್ಥಾನದ ಪ್ರತಿಯೊಂದು ಕೆಲಸಗಳು ಸುಸಾಂಗವಾಗಿ ನಡೆಯಬೇಕಂತ ಹೇಳಿ ಅದನ್ನು ಖರೀದಿ ಮಾಡಿ ಅದರಿಂದ ಬಂದ ಗೇಣಿಗೆ ಆ ಕಾಲದಲ್ಲಿ ಆ ದೇವಸ್ಥಾನವನ್ನು ನಡೆದುಕೊಂಡು ಹೋಗಿದ್ದಾರೆ ಕಕ್ಕಗುತ್ತಿನವರು. ಅದರಂತೆ ನಮ್ಮ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಕೂಡ ಅವರು ಕೆಲವು ನಮ್ಮ ಈ ಪುಸ್ತಕದಲ್ಲಿ ಬರ್ತಿದೆ ಯಾರ್ಯಾರು ಆಡಳಿತ ಮುಖ್ಯಸ್ಥರಾಗಿದ್ದಾರೆ ಅಂತೇಳಿ. ಅದರ ನಂತರ ಹರಿಕೃಷ್ಣ ಪುನರೂರು ಬಂದು ಬೇಕಾದಷ್ಟು ಈ ದೇವಸ್ಥಾನದ ಅಭಿವೃದ್ಧಿ ಕೆಲಸವನ್ನು ಮಾಡಿದ್ದಾರೆ. ಅದು ಕಾಣುವಂಥ ಕೆಲಸ, ಅಂಥ ಆಡಳಿತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈಗ ಮನೋಹರ್ ಶೆಟ್ಟಿ ಕೂಡ ಇದ್ದಾರೆ, ಅವರು ಕೂಡ ಅವರ ಕಾಲದಲ್ಲಿ ಕೂಡ ತುಂಬ ಕೆಲಸಗಳೆಲ್ಲ ಆಗಿದೆ. ಅದರಂತೆ ಪ್ರತಿಯೊಂದು ಕಾರ್ಯಕ್ರಮ ಕೂಡ ಅವರು ಈಗ ನಮ್ಮ ಈ ಬದಿಯಲ್ಲಿ ಒಂದು ಅನ್ನದಾನ ಛತ್ರ ಆಗಬೇಕಂತೇಳಿ ಅವರು ಪ್ರಯತ್ನ ಮಾಡ್ತಿದ್ದಾರೆ. ಅದರಲ್ಲಿ ಏನೋ ಸ್ವಲ್ಪ ತಾಂತ್ರಿಕ ತೊಂದರೆಗಳು ಇದೆ ಅಂತ ಹೇಳ್ತಾರೆ. ಅದು ಕೂಡ ಹಣವನ್ನು ಅವರು ಕೊಟ್ಟಾಗಿದೆ. ಅದು ಇಷ್ಟ ತನಕ ಆಗಲಿ, ನಮಗೆ ಭಾಳ ಬೇಸರ ವಿಷಯ. ಅದು ಆದಷ್ಟು ಬೇಗ ನಮ್ಮ MLA ಅವರು ಮಾಡಬೇಕು. ಏಕೆಂದರೆ ಅದು DC ಯ ಕೈಯಲ್ಲಿದೆ. ಅದು ಮಾಡಿದರೆ ಎಲ್ರಿಗೂ ಒಂದು ಸಂತೋಷವಾಗ್ತದೆ. ಏಕೆಂದರೆ ನಾರಾಯಣ್ ಶೆಟ್ಟರವರು ಇರುವಾಗ ಆ ಕೆಲಸಗಳನ್ನು ಮಾಡಬೇಕಂತ ಇತ್ತು. ಅವರು ದೇವರ ಪಾದ ಸೇರಿ ಆಯಿತು. ಆದರೆ ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕಾದರೆ ಆ ಕೆಲಸ ಆಗಬೇಕು. ಅದರಂತೆ ಈ ನನ್ನ ಪುಸ್ತಕವನ್ನು ನಾವು ಇವತ್ತು ನಿಮಗೆಲ್ಲರಿಗೂ ಒಂದೊಂದು ಕಾಪಿ ಫ್ರೀಯಾಗಿ ಕೊಡ್ತೇವೆ, ಎಲ್ಲರೂ ಓದಲಿ ಅಂತೇಳಿ. ಇವತ್ತು ಮಾತ್ರ, ಮತ್ತೆ ಕೊಡೋದಿಲ್ಲ. ಏಕೆಂದರೆ ಸ್ವಲ್ಪ ಜನರಿಗೆ ಇದು ಬೇಕಂತ ಹೇಳಿ ಕೊಡೋದು, ಏಕೆಂದರೆ ಅಷ್ಟು ವಿಷಯಗಳಿದೆ. ಮತ್ತು ನಾನು ಜಾಸ್ತಿ ಮಾತಾಡಲಿಕ್ಕೆ ಹೋಗೋದಿಲ್ಲ, ಏಕೆಂದರೆ ನಮ್ಮ ಮಾನ್ಯ MP ಅವರಿಗೆ ಕೂಡ ಲೇಟ್ ಆಗ್ತದೆ, ಮತ್ತು ನಮ್ಮ ಕೂಡ ಅವರಿಗೆ ಹೋಗಬೇಕಾಗಿರೋದ್ರಿಂದ ನಾನು ನೀವು ಈ ಕಾರ್ಯಕ್ರಮಕ್ಕೆ ನಾನು ಕರೆದಕ್ಕೆ ಬಂದಿದ್ದೀರಿ. ನಿಮಗೆಲ್ಲರಿಗೂ ವಂದನೆಗಳನ್ನು ಹೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಜೈ. ಶ್ರೀ ಹರಿಶ್ಚಂದ್ರ ಸಾಲ್ಯನ್ರವರು ತಮ್ಮ ನುಡಿಯನ್ನ ವೇದಿಕೆಗೆ ಹಂಚಿಕೊಂಡದ್ದಕ್ಕಾಗಿ ಧನ್ಯವಾದ. ಕೃತಿ ಬಿಡುಗಡೆ ಮಾಡಿದ
ಶ್ರೀ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ತಮ್ಮ ನುಡಿಗಳನ್ನ ವೇದಿಕೆಯಲ್ಲಿ ಹಂಚಿಕೊಳ್ಳಬೇಕಾಗಿ. ಶ್ರೀ ಕ್ಷೇತ್ರ ಬಪ್ಪನಾಡು ಈ ಕೃತಿಯನ್ನು ನನ್ನ ಪ್ರೀತಿಯ ಸ್ನೇಹಿತರಾದ ಹರಿಶ್ಚಂದ್ರ ಸಾಲಿಯನ್ರವರು ಇವತ್ತು ಅಧಿಕೃತವಾಗಿ ಬಿಡುಗಡೆಗೊಳಿಸ್ತಾ ಇದ್ದಾರೆ. ಈ ಕಾರ್ಯಕ್ರಮದಲ್ಲಿ ಸಭೆ ಅಧ್ಯಕ್ಷತೆಯನ್ನು ವಹಿಸಿರುವ ಈ ಕ್ಷೇತ್ರದ ಜನಾದರಣೀಯ ಶಾಸಕರಾಗಿರುವಂಥ ಉಮಾನಾಥ್ ಕೋಟ್ಯಾನ್ರೆ, ವೇದಿಕೆಯಲ್ಲಿರುವ ಬಪ್ಪನಾಡು ಕ್ಷೇತ್ರದ ಆಡಳಿತ ಮುಖ್ಯಸ್ಥರಾದಂಥ ಮನೋಹರ್ ಶೆಟ್ರೆ, ನನ್ನ ಹಿರಿಯರಾಗಿರುವಂಥ ಯುಗ ಪುರುಷದ ಭುವನೈರಾಮ್ ಉಡುಪರೆ, ವೇದಿಕೆಯಲ್ಲಿರುವಂಥ ಮಹಾಬಲ್ ಪೂಜಾರಿ ಅವರೇ, ನರಸಿಂಹ ಪೈ ಅವರೇ ಮತ್ತು ಹೊಸಂಗಳ ಪ್ರಕಾಶನದ ಹರಿಶ್ಚಂದ್ರ ಸಾಲಿಯನ್ರೆ, ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರೇ ಮತ್ತು ಬಂಧುಗಳ ಸ್ನೇಹಿತರೆ, ಹರಿಶ್ಚಂದ್ರ ಸಾಲಿಯನ್ರಿಗೆ ಒಂದು ವಿಶಿಷ್ಟವಾದ ಗುಣ ಏನಂದರೆ ಏನಾದರೂ ಬರಿತಾ ಇರಬೇಕಾದಂಥ ಹವ್ಯಾಸದ ಮಧ್ಯೆ ಇದ್ದವರು. ಸಹಜವಾಗಿ ಕೆಲವು ಲೇಖನಗಳು, ವೈಚಾರಿಕ ವಿಚಾರಗಳು, ಪುಸ್ತಕಗಳು ಮನುಷ್ಯನ ಬದುಕಿನ ಆಳವನ್ನು ಅರ್ಥ ಮಾಡಿಕೊಂಡಂಥ ಬರಹಗಳು ಈ ಸಮಾಜಕ್ಕೆ ಒಂದು ಶಕ್ತಿ ಕೊಡ್ತದೆ ಅಂತ ನಂಬಿದವರು ನಾವು. ಅನೇಕ ಲೇಖಕರನ್ನು, ಬರಹಗಾರರನ್ನು, ಸಾಹಿತಿಗಳನ್ನು, ಜ್ಞಾನಪೀಠ ಪ್ರಶಸ್ತಿ ಪಡೆದವ್ರನ್ನೆಲ್ಲ ಭಾಳ ಹತ್ತಿರದಿಂದ ನಾನು ಕಂಡಿದ್ದೆ, ನೋಡಲಿಕ್ಕೆ ನನಗೆ ಅವಕಾಶಗಳಾಯಿತು. ಬದುಕಲ್ಲಿ ತಾನು ಅನುಭವಿಸಿದಂಥ, ಅರ್ಥ ಮಾಡಿಕೊಂಡಂಥ ಅನೇಕ ಘಟನೆಗಳಿಗೆ ಬರಹದ ರೂಪ ಕೊಟ್ಟು, ಅಕ್ಷರದ ರೂಪ ಕೊಟ್ಟು ಪುಸ್ತಕವನ್ನು ಪ್ರಕಟ ಮಾಡಿದಂಥ ಅನೇಕರು ನಾನು ಭಾಳ ಹತ್ತಿರದಿಂದ ಕಂಡಿದ್ದೆ. ನನ್ನೂರಿನಲ್ಲಿ ಶಿವರಾಮ ಕಾರಂತರು ಅಂತ ಹೇಳುವಂಥ ಒಬ್ಬ ಹಿರಿಯರಿದ್ದರು, ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದವರು. ಅವರು ಮೂಕಜ್ಜಿಯ ಕನಸುಗಳು ಅಂತೇಳಿ ಪುಸ್ತಕ ಬರೆದರು. ಆ ಮೂಕಜ್ಜಿಯ ಕನಸುಗಳಿಗೆ ರಾಷ್ಟ್ರ ಪ್ರಶಸ್ತಿ ಸಿಕ್ಕಿದ್ದು, ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿದ್ದೆಲ್ಲ ನಮಗೆಲ್ಲ ಗೊತ್ತು. ಆ ಮೂಕಜ್ಜಿಯ ಕನಸುಗಳನ್ನು ಅವ್ರು ಹೇಗೆ ಬರೆದರು ಅಂತ ಯೋಚನೆ ಮಾಡಿ ನಾನು ಅದ್ರ ಹಿಂದೆ ಒಂದಷ್ಟು ಓಡಾಟ ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ. ಕುಂದಾಪುರವನ್ನು ದಾಟಿ ಬೈಂದೂರಿನ ಒಂದು ಊರಲ್ಲಿ ಮೂಕಜ್ಜಿ ಅನ್ನುವಂಥ ಒಬ್ಬ ಬಾಲ ವಿಧವೆ ಇದ್ಲು. ಅವಳ ಬದುಕನ್ನು ಭಾಳ ಹತ್ತಿರದಿಂದ ಕಂಡಂಥ ಕಾರಂತರು ಮೂಕಜ್ಜಿಯ ಕನಸುಗಳನ್ನು ಬರೆದಿದ್ರು. ಅವಳ ಬದುಕಿನ ಒಂದು ಭಾಗವಾಗಿ ಅದನ್ನು ಬರೆದಂತಿತ್ತು ನಮಗೆ. ಅಂದರೆ ಈ ಬರಹಗಳೆಲ್ಲ ಅನುಭವದ ಆಧಾರದ ಮೇಲೆ ಅರ್ಥ ಮಾಡಿಕೊಂಡಾಗ ಅಕ್ಷರ ರೂಪಕ್ಕೆ ಬರ್ತದೆ ಅಂತ ನಾವೆಲ್ಲ ಕಂಡುಕೊಂಡಿರುವಂಥ ಸತ್ಯಗಳು. ಆ ಹಿನ್ನೆಲೆಯಲ್ಲಿ 8ನೇ ಕೃತಿಯನ್ನಾಗಿ ನಮ್ಮ ಹರಿಶ್ಚಂದ್ರ ಸಾಲಿಯನ್ರು ಶ್ರೀ ಕ್ಷೇತ್ರ ಬಪ್ಪನಾಡು ಅನ್ನುವಂಥ ಹೆಸರಿನಲ್ಲಿ ಒಂದು 100 ಪುಟದ ಪುಸ್ತಕವನ್ನು ಬರೆದಿದ್ದಾರೆ. ಬಹಳ ಚಂದವಾದಂಥ ಪುಸ್ತಕ ಇದು. ಕಲಾತ್ಮಕವಾದ ಮೆರುಗು ಕೊಟ್ಟಿದ್ದಾರೆ, ಒಳ್ಳೆಯ ರಕ್ಷಾಪಟುಗಳನ್ನು ಕೊಟ್ಟಿದ್ದಾರೆ. ಪುಸ್ತಕದ ಮುಖಪುಟದಲ್ಲಿ ಒಳ್ಳೆಯ ದೇವಿಯ ಫೋಟೋವನ್ನು ಕೂಡ ಹಾಕಿದ್ದಾರೆ. ವಿಶಿಷ್ಟತೆ ಏನಂತ ಹೇಳಿದರೆ, ಧಾರ್ಮಿಕ ಕ್ಷೇತ್ರಗಳಲ್ಲಿ ಬರೆಯುವವರ ಸಂಖ್ಯೆ ತುಂಬ ಕಡಿಮೆ ದಿವಸದಿಂದ ದಿವಸಕ್ಕೆ. ಎಲ್ಲೋ ಇತಿಹಾಸದ ಬಗ್ಗೆ ಬರೆದವರಿದ್ದಾರೆ ಮತ್ತು ದೇವಸ್ಥಾನದ ಹಿಂದಿನ ಪುರಾಣಗಳ ಬಗ್ಗೆ ಬರೆದವರಿದ್ದಾರೆ. ಆದರೆ ಸಾಮಾನ್ಯ ಮನುಷ್ಯನೊಬ್ಬ, ಸಾಮಾನ್ಯ ಬರಹಗಾರನೊಬ್ಬ, ಸಾಮಾನ್ಯ ಚಿಂತಕನೊಬ್ಬ ಒಂದು ದೇವಸ್ಥಾನದ ಪೂರ್ಣವಾದಂಥ ಅನುಭವಗಳನ್ನು ಹಂಚಿಕೊಂಡು ಧಾರ್ಮಿಕ ಪದ್ಧತಿ ವಿಧಿ ಹೇಗಿರಬೇಕು, ವಿಧಾನ ಹೇಗಿರಬೇಕು, ನಿಯಮಗಳು ಹೇಗಿರಬೇಕು ಅನ್ನೋದನ್ನು ಮತ್ತು ಈ ದೇವಸ್ಥಾನದ ಇತಿಹಾಸಗಳೇನಿದೆ ಅನ್ನೋದನ್ನು ಒಂದೇ ಪುಸ್ತಕದಲ್ಲಿ ತಂದಿರುವಂಥ ಕೃತಿಗಳು ನಾನು ಕಂಡಂತೆ ಅಪರೂಪ ಅಂತ ಅನಿಸ್ಬಿಟ್ಟಿದೆ ನನಗೆ. ನಾನು ಇಲ್ಲಿಯವರೆಗೆ ಒಂದು ದೇವಸ್ಥಾನದ ಪೂಜಾ ಪದ್ಧತಿಗಳು, ಪೂಜಾ ಕೈಂಕರ್ಯಗಳು, ಅದರ ಇತಿಹಾಸಗಳು, ಅದರ ಪುರಾಣಗಳನ್ನೆಲ್ಲ ಒಂದೇ ಪುಸ್ತಕದಲ್ಲಿ ಬರೆದದ್ದು ಕಡಿಮೆ ಅಂತ ನನಗನ್ಸುತ್ತೆ. ಈ ಪುಸ್ತಕದ 1-2 ಪುಟಗಳನ್ನು ತಿರುವಿ ಹಾಕಿದಾಗ ಇಡೀ ಬಪ್ಪನಾಡು ದೇವರ ಎಲ್ಲ ಮಾಹಿತಿಗಳು ಈ ಪುಸ್ತಕದಲ್ಲಿ ಅಡಕವಾಗಿದೆ ಅಂತ ನನಗನ್ಸುತ್ತೆ. ಆ ಕಾರಣಕ್ಕೆ ಶ್ರೀ ಕ್ಷೇತ್ರ ಬಪ್ಪನಾಡು ಅಂತ ಹೆಸರಿಡಲಾಗಿದೆ. ನಾವೆಲ್ಲ ಬಪ್ಪನಾಡನ್ನು ಮೊದಲು ಅರ್ಥ ಮಾಡಿಕೊಂಡದ್ದು ಯಕ್ಷಗಾನದ ಮೂಲಕ. ಈಗ ಇದೆಯಲ್ಲೇ ಗೊತ್ತಿಲ್ಲ ನನಗೆ. ಒಂದು ಸುರತ್ಕಲ್ ಮೇಳ ಅಂತೇಳಿ ಒಂದು ಮೇಳ ಇತ್ತು, ಸುರತ್ಕಲ್ ಮೇಳ ಅಂತೇಳಿ ನನ್ನೂರಿಗೆ ಬರ್ತಾ ಇತ್ತು ಆ ಮೇಳ. ಆ ಮೇಳ ಹೆಚ್ಚು ಕಡಿಮೆ ಈ ತೆಂಕತಿಟ್ಟಿನ ಮೇಳ, ಕರ್ನಾಟಕ ಯಕ್ಷಗಾನ ಮಂಡಳಿ ಸುರತ್ಕಲ್ ಅಂತೇನೋ ಹೆಸರು ಅದಕ್ಕೆ. ಆ ಯಕ್ಷಗಾನ ಮೇಳದಲ್ಲಿ ಸೇಣಿ ಗೋಪಾಲಕೃಷ್ಣ ಭಟ್ರು ಅಂತೇಳಿ ಒಬ್ಬರು ಅತ್ಯಂತ ಶ್ರೇಷ್ಠ ಕಲಾವಿದರಿದ್ರು. ಅವರು ಈ ಬಪ್ಪ ಬ್ಯಾರಿಯ ಪಾತ್ರ ಆಗ್ತಾ ಇದ್ರು, ಬಪ್ಪ ಬ್ಯಾರಿಯ ಪಾತ್ರವನ್ನು ಹಾಕ್ತಾ ಇದ್ರು. ಅವರ ಬಪ್ಪ ಬ್ಯಾರಿಯ ಪಾತ್ರಗಳಿದೆಯಲ್ಲ, ಇಡೀ ನಮ್ಮೂರಿನಲ್ಲಿರುವಂಥ ಸಾವಿರಾರು ಜನ ಪ್ರೇಕ್ಷಕರನ್ನು ಮಂತ್ರಮುಗ್ಧಗೊಳಿಸ್ತಾ ಇದ್ದವು.
ಆ ಒಟ್ಟಾರೆ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಆ ಪಾತ್ರ ಪರಿಚಯ ಮತ್ತು ಆ ಕಲೆ ಬಪ್ಪನಾಡು ಕ್ಷೇತ್ರಕ್ಕೆ ಎಲ್ಲ ಧರ್ಮೀಯರು ಒಟ್ಟಾಗಿ ಒಂದಾಗಿ ಮಾಡಿರುವಂಥ ದೊಡ್ಡ ಇತಿಹಾಸವನ್ನ ಆ ಬಪ್ಪನಾಡು ಕ್ಷೇತ್ರದಲ್ಲಿ ಮಹಾತ್ಮೆಯಲ್ಲಿ ಆ ಪ್ರಸಂಗ ಹೇಳುತ್ತೆ. ಇಲ್ಲಿಂದ ಡೊಳ್ಳಿಂದ ಪ್ರಾರಂಭವಾಗಿ ಇಲ್ಲಿ ಕಲಾತ್ಮಕವಾದಂಥ ಮೆರುಗಳು, ಐತಿಹಾಸಿಕವಾದಂಥ ವಿಚಾರಗಳು, ಪೂಜಾ ಪದ್ಧತಿಗಳು, ಭಕ್ತರ ಕೋರಿಕೆಗಳು, ಬೇಡಿಕೆಗಳು ಇವೆಲ್ಲವೂ ಕೂಡ ಆ ಕಲೆಯಲ್ಲಿ ನಾವು ಕಂಡಂಥ ನೆನಪು ನನಗೆ. ಹಾಗಾಗಿ ನನ್ನೂರಿನಿಂದ ಪ್ರಾರಂಭವಾಗಿ ಕುಂದಾಪುರ, ಬೈಂದೂರು, ಭಟ್ಕಳ, ಹೊನ್ನಾವರ, ಅದರಾಚೆ ಇರುವ ಕುಮಟದವರೆಗೂ ಕೂಡ ಈ ಬಪ್ಪನಾಡು ದೇವಸ್ಥಾನಕ್ಕೆ ಭಕ್ತರಿದ್ರೆ ಆ ಭಕ್ತರಿಗೆ ಪ್ರೇರಣೆ ಕೊಟ್ಟದ್ದು ಯಾವುದು ಕೇಳಿದ್ರೆ ಗೋಪಾಲಕೃಷ್ಣ ಭಟ್ರ ಯಕ್ಷಗಾನ ಅಂತೇಳಿ ನನ್ನೂರಲ್ಲೆಲ್ಲ ಹೇಳ್ತಾ ಇರೋದನ್ನು ನಾನು ಕಂಡಿದ್ದೆ. ಹಾಗಾಗಿ ಐತಿಹಾಸಿಕವಾದಂಥ ಒಂದು ದೇವಸ್ಥಾನದಕ್ಕೆ ಬಗ್ಗೆ ಒಂದು ಪುಸ್ತಕವನ್ನು ಬರೆದು ಅದನ್ನು ಪ್ರಕಟಿಸಿ ಅದನ್ನು ಇವತ್ತೆಲ್ಲ ಹಂಚುವಂಥ ಕೆಲಸಗಳನ್ನು ನಮ್ಮ ಹರಿಶ್ಚಂದ್ರ ಸಾಲೆಯವರು ಮಾಡಿದ್ದಾರೆ. ಬಹಳ ಕುಸರಿ ಕೆಲಸಗಾರರು ಹರಿಶ್ಚಂದ್ರ ಸಾಲೆಯಲ್ಲಿ ನಾನು ಕಂಡಿರುವಂಥ ವಿಚಾರಗಳೇನಂತ ಹೇಳಿದ್ರೆ, ಒಂದಿಷ್ಟು ನಮಗೆಲ್ಲ ಫೋನ್ ಮಾಡಿ ನಾನೊಂದು ಪುಸ್ತಕ ಬರೆದಿದ್ದೇನೆ, ಆ ಪುಸ್ತಕ ಇಂಥ ವಿಚಾರಕ್ಕೆ ಸಂಬಂಧಪಟ್ಟಿದೆ ಅಂತ ಹೇಳಿ ಬಹುಶಃ 8ನೇ ಕೃತಿಯಾಗಿ ಈ ಪುಸ್ತಕವನ್ನು ಬಿಡುಗಡೆ ಮಾಡ್ತಾರೆ. ಬದುಕಿನ ಭಾಗವಾಗಿರಬಹುದಾದಂಥ ಬರಹಗಳು ಇವತ್ತು ಹರಿಶ್ಚಂದ್ರ ಸಾಲೆಯರ ಪುಸ್ತಕವನ್ನು ಬಿಡುಗಡೆ ಮಾಡಲಿಕ್ಕೆ ನಮ್ಗೆ ಯಾಕೆ ಸಂತೋಷ ಆಗುತ್ತೆ ಅಂತ ಹೇಳಿದರೆ, ಬರಹಗಳು ಬದುಕಿನ ಭಾಗ ಅಂತ ನಾವೆಲ್ಲ ಅರ್ಥ ಮಾಡಿಕೊಂಡವರು. ಆದರೆ ಅನೇಕ ಕಾರಣಗಳಿಗೋಸ್ಕರ ಇವತ್ತು ಬರಹದ ಬಗ್ಗೆ ಆಸಕ್ತಿಯನ್ನು ಕಳ್ಕೊಂಡಂಥ ಒಂದು ಸಮುದಾಯ ಅಂದರೆ ಒಂದು ಪೀಳಿಗೆ, ಆಸಕ್ತಿಯನ್ನು ಕಳ್ಕೊಂಡಂಥ ಒಂದು ಪೀಳಿಗೆ ನಮ್ಮ ಕಣ್ಮುಂದೆ ಇದೆಯೇನೋ ಅಂತ ಅನಿಸುವಷ್ಟರ ಮಟ್ಟಿಗೆ ಬರಹ ಬದುಕಿನಿಂದ ದೂರವಾಗ್ತಿದೆಯೇನೋ ಅನ್ನುವಂಥ ಆತಂಕಗಳು ನಮ್ಮನ್ನು ಕಾಡುತ್ತೆ. ಮಲೆನಾಡಿನಲ್ಲಿ ಒಂದು ವಿಚಾರಗೋಷ್ಠಿ ನಡೆಯಿತು ಒಂದು 4-5 ವರ್ಷಗಳ ಕೆಳಗೆ. ಆ ವಿಚಾರಗೋಷ್ಠಿ ನಡೆದಾಗ ಕುವೆಂಪುರವರು ಸಮಾಜಕ್ಕೆ ಏನು ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಒಂದು ಚರ್ಚಾಗೋಷ್ಠಿ, ಹೆಚ್ಚು ಕಡಿಮೆ ನಿಮ್ಮಷ್ಟೇ ಇಲ್ಲಿರುವಷ್ಟೇ ಜನ ಇದ್ರು ಅಂತ ನಾನು ಅಂದ್ಕೊಂಡ್ರೆ, ಆ ಚರ್ಚಾಗೋಷ್ಠಿಯಲ್ಲಿ ಅನೇಕರು ಅನೇಕ ವಾದವನ್ನು ಮುಂದಿಡ್ತಾರೆ. ಕುವೆಂಪುರವರು ನಮಗೆ ಇಂತಿಂಥ ಪುಸ್ತಕಗಳನ್ನೆಲ್ಲ ಕೊಟ್ಟರು, ಇಂಥ ಕಲೆ ಕೊಟ್ಟರು, ಇಂಥ ಸಾಹಿತ್ಯಗಳನ್ನು ಕೊಟ್ಟರು, ರಾಮಾಯಣ ದರ್ಶನಂ ಕೊಟ್ಟರು ಅಂತ ಹೇಳ್ತಾ ಅನೇಕರು ಕುವೆಂಪುರವ್ರನ್ನ ಹೊಗಳಿಕ್ಕೆ ಶುರು ಮಾಡ್ತಾರೆ. ಆಗ ಮಧ್ಯದಲ್ಲಿ ಒಬ್ಬ ಲೇಖಕ ಏನು ಹೇಳ್ತಾಳೆ ಅಂತ ಹೇಳಿದ್ರೆ, ಕುವೆಂಪುರವರು ಸಮಾಜಕ್ಕೆ ಏನು ಕೊಟ್ಟಿದ್ದಾರೋ ಬಿಟ್ಟಿದ್ದಾರೋ ಗೊತ್ತಿಲ್ಲ, ಒಬ್ಬ ಅದ್ಭುತ ಚಿಂತಕನಾಗಿರುವಂಥ ಪೂರ್ಣಚಂದ್ರ ತೇಜಸ್ವಿ ಅಂತ ಒಂದು ಮಗನನ್ನು ಕೊಟ್ಟಿದ್ದಾರಲ್ಲ ಅದೇ ಸಮಾಜಕ್ಕೆ ದೊಡ್ಡ ಕೊಡುಗೆ ಅಂತೇಳಿ. ಯಾಕಂದ್ರೆ ಪೂರ್ಣಚಂದ್ರ ತೇಜಸ್ವಿ ಕೂಡ ಒಬ್ಬ ಅದ್ಭುತವಾದಂಥ ಬರಹಗಾರರಾಗಿದ್ರು. ಹಾಗಾಗಿ ಬರಹ ಬದುಕಿನ ಒಂದು ಭಾಗ ಆಗ್ತಿರುವಂಥ ಇವತ್ತಿನ ದಿವಸಗಳಲ್ಲಿ ಬರಹವನ್ನ ಬರೆದಾಗ ಅದನ್ನು ಓದುವಂಥ ಒಂದು ವರ್ಗ ಸೃಷ್ಟಿಯಾಗಬೇಕಿತ್ತು ಅಂತ ನಮಗೆಲ್ಲ ಅನಿಸುತ್ತೆ. ಯಾಕೆ ಹೇಳ್ತಾ ಇದ್ದೇವೆ, ಯಾಕೆ ನಾನು ಇದನ್ನು ನೆನಪು ಮಾಡ್ಕೊಳ್ತಿದ್ದೇನೆ ಅಂದರೆ, ಅನೇಕ ಸಾರಿ ಕೆಲವು ಅಂಕಿಅಂಶಗಳು ನಮಗೆ ದಿಗ್ಭ್ರಮೆ ಉಂಟು ಮಾಡುತ್ತೆ. ಸ್ವಾತಂತ್ರ್ಯ ಬಂದು 76, 77, 78 ವರ್ಷ ಆಯಿತು ಅಂತ ನಾವು ತಿಳ್ಕೊಂಡ್ರೆ, ಸ್ವಾತಂತ್ರ್ಯ ಬರುವ ಮುಂಚೆ ಈ ಭಾರತ ದೇಶದಲ್ಲಿ ಅಕ್ಷರಾಭ್ಯಾಸಗಳ ಸಂಖ್ಯೆ ಎಷ್ಟಿತ್ತು ಕೇಳಿದ್ರೆ 9.5% 10% ಇತ್ತು. ಅಕ್ಷರಾಭ್ಯಾಸಗಳ ಸಂಖ್ಯೆ, ಡಿಗ್ರಿ ಆದವ್ರ ಸಂಖ್ಯೆ ಅಲ್ಲ, 9.5% 10% ಇತ್ತು ಅಂತ ಸ್ವಾತಂತ್ರ್ಯ ಬರುವ ಮುಂಚೆ. ಅಲ್ಲಿಂದ 7.5 ದಶಕಗಳಲ್ಲಿ ಇವತ್ತು ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಯಲ್ಲಿ ಅಕ್ಷರಾಭ್ಯಾಸಗಳ ಸಂಖ್ಯೆ ಎಷ್ಟು ಕೇಳಿದ್ರೆ 90ರಿಂದ 92% ಅನ್ನುವಷ್ಟರ ಮಟ್ಟಿಗೆ ನಮ್ಮಲ್ಲಿ ಅಕ್ಷರಾಭ್ಯಾಸ ಬೆಳೆದಿದ್ದಾರೆ, ವಿದ್ಯಾವಂತಿಕೆ ಬೆಳೆದಿದೆ, ಎಲ್ಲ ಬೆಳೆದ್ಬಿಟ್ಟಿದೆ. ನಾವು ವಿದ್ಯಾವಂತರು ಹೆಚ್ಚಿರೋದು ಇಡೀ ಕರ್ನಾಟಕದಲ್ಲಿ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಅಂತ ನಮಗಿರುವಂಥ ಅಂಕಿಅಂಶಗಳು. ಸ್ವಾತಂತ್ರ್ಯ ಬರುವ ಮುಂಚೆ 10%ಗೆ ಮೀರದೇ ಇರುವಂಥ ಅಕ್ಷರಾಭ್ಯಾಸಗಳ ಸಂಖ್ಯೆ ಈ 7.5 ದಶಕದಲ್ಲಿ 92% ಆಗಿದೆ ಅಂದರೆ ಬಹುತೇಕ 100ಕ್ಕೆ 100 ನಾವು ವಿದ್ಯಾವಂತರಾಗಿದ್ದೇವೆ ಅಂತ ನಮಗನ್ಸ್ಬಿಡುತ್ತೆ. ಆದರೆ ಒಂದು ನಿಖರವಾದಂಥ ಮಾಹಿತಿಗಳನ್ನು ತಗೊಂಡ್ರೆ, ಸ್ವಾತಂತ್ರ್ಯ ಬರುವ ಸಂದರ್ಭದಲ್ಲಿ ಸ್ವಾತಂತ್ರ್ಯ ಬರುವ ಮುಂಚೆ ಶೇಕಡವಾರು ಕ್ರೈಮ್ಗಳ ಸಂಖ್ಯೆ ಎಷ್ಟಿದೆ ಅಂತ ಲೆಕ್ಕ ಹಾಕಿದ್ರೆ, ಕ್ರೈಮ್ಗಳು, ಅಪರಾಧಗಳ ಸಂಖ್ಯೆ ಎಷ್ಟು ಕೇಳಿದ್ರೆ ಅವತ್ತು ಎಷ್ಟಿತ್ತು ಅದಕ್ಕಿಂತ 1% ಇವತ್ತು ಜಾಸ್ತಿ ಆಗಿಬಿಟ್ಟಿದೆ. ಅಂದರೆ ವಿದ್ಯಾವಂತರ ಸಂಖ್ಯೆ ಕಡಿಮೆ ಇರುವ ಸಂದರ್ಭದಲ್ಲಿ ಕ್ರೈಮ್ ರೇಟ್ ಎಷ್ಟಿತ್ತು, 90%ಗಿಂತ ಜಾಸ್ತಿ ಆಗಿರುವಂಥ ವಿದ್ಯಾವಂತರು ಇರುವಂಥ ಈ ಸಮಾಜದಲ್ಲಿ ಕ್ರೈಮ್ ರೇಟ್ಗಳು, ಅಪರಾಧಗಳ ಸಂಖ್ಯೆ ಅದಕ್ಕಿಂತ ಜಾಸ್ತಿ ಆಗಿದೆ ಬಿಟ್ಟರೆ ಕಡಿಮೆ ಆಗಿಲ್ಲ. ಹೀಗೊಂದ್ಸರಿ ಯೋಚನೆ ಮಾಡಿ ನೋಡಿ, ನಾವೆಲ್ಲ ವಿದ್ಯಾವಂತರಾದೇ ಹೊರತು ಶ್ರೇಷ್ಠ ನಾಗರಿಕರಾಗಲಿ, ಒಬ್ಬ ಸಭ್ಯ ನಾಗರಿಕರಾಗಿ ಬದುಕುವಂಥವರ ವ್ಯವಸ್ಥೆಗಳು ನಮ್ಮ ಶಿಕ್ಷಣದ ಮೂಲಕ ನಮಗೆ ಬಂದಿಲ್ವೇನೋ ಅಂತ ಅನಿಸುವಷ್ಟರ ಮಟ್ಟಿಗೆ ಇವತ್ತು ಸಮಾಜದಲ್ಲಿ ಅಕ್ಷರ ತನ್ನದೇ ಆದಂಥ ದಾರಿಯಲ್ಲಿ ಹೋಗ್ತಾ ಇದೆ ಅಂತ ನಮಗನಿಸ್ಬಿಡುತ್ತೆ. ಎಲ್ಲ ಹಿನ್ನೆಲೆಯನ್ನು ಯೋಚನೆ ಮಾಡುವಾಗ ಒಂದು ದೃಷ್ಟಿಯಲ್ಲಿ ಅಕ್ಷರಗಳು, ಬರಹಗಳು, ಪುಸ್ತಕಗಳು ಮನುಕುಲಕ್ಕೆ ಮಾರ್ಗದರ್ಶಕ ಆಗಬೇಕಾದಂಥ ಸ್ಥಿತಿಯ ನಡುವೆ ಇವತ್ತು ಸಮಾಜ ಈ ಅಕ್ಷರವನ್ನು ಸ್ವೀಕರಿಸಬೇಕಾದಂಥ ಅನಿವಾರ್ಯತೆ ಇದೆ ಅಂತ ನಾನು ಅಂದ್ಕೊಂಡನು.
ನಮ್ಮ ಅಕ್ಷರಗಳು ಯಾವ ರೀತಿ ಇದೆ, ನಮ್ಮ ಶಿಕ್ಷಣ ಯಾವ ರೀತಿ ಇದೆ ಅಂತ ಚರ್ಚೆ ಮಾಡ್ತಾ ಹೋದರೆ, ನಾನು ಒಂದನೇ ತರಗತಿ ಹೋಗುವಾಗ ನಮಗೆ ಈ ಪಠ್ಯ ಪುಸ್ತಕವನ್ನು ಕೊಡ್ತಾ ಇದ್ರು. ನನ್ನಷ್ಟೇ ವಯಸ್ಸು ಯಾರಿಗಾದರೂ ಆಗಿದ್ರೆ, ಅವರಿಗೆಲ್ಲ ನೆನಪು ಸರಿ ಇದ್ದರೆ ಒಂದ್ಸಾರಿ ನೆನಪು ಮಾಡಿ ನೋಡಿ. ನಾನು 1ನೇ ತರಗತಿ ಹೋಗುವಾಗ ನನಗೊಂದು ಪುಸ್ತಕ ಕೊಟ್ಟಿದ್ರು ಮೇಷ್ಟ್ರು. ಆ ಪುಸ್ತಕದಲ್ಲಿ ಏನಿತ್ತಂದ್ರೆ, ಒಂದು ಈಶ್ವರನ ಚಿತ್ರ ಇತ್ತು. ಅದರ ಎದುರುಗಡೆ ಇವನು ಈಶ ಅಂತ ಬರೆಯಲಾಗಿತ್ತು. ಅದರ ಕೆಳಗೆ ಒಂದು ಗಣಪತಿ ಚಿತ್ರ ಇತ್ತು. ಈತ ಗಣಪ ಅಂತ ಬರೆಯಲಿತ್ತು. ಈತ ಈಶ, ಈತ ಗಣಪ, ಗಣಪ ಈಶನ ಮಗ ಅಂತೇಳಿ ನಮ್ಮ 1ನೇ ಕ್ಲಾಸಿನ ಪುಸ್ತಕದಲ್ಲಿ ನಾನು ಓದಂತ ನೆನಪು. ಆದರೆ ಇವತ್ತು ಯಾವ ಪುಸ್ತಕದಲ್ಲೂ ಈಶನೂ ಇಲ್ಲ, ಗಣಪನೂ ಇಲ್ಲ. ಯಾಕೆ ಹೇಳಿದ್ರೆ ಅದೆಲ್ಲ ಕೇಸರೀಕರಣ ಅಂತೇಳಿ ಎಲ್ಲ ಕಿತ್ತ ಬಿಸಾಡುವಂಥ ಒಂದು ವ್ಯವಸ್ಥೆಗಳು ನಮ್ಮಲ್ಲಿ ನಿರ್ಮಾಣ ಆಗಿದೆ. ಹಾಗಾಗಿ ಶಿಕ್ಷಣ ಹೇಗಿರಬೇಕು ಅಂತ ಯೋಚನೆ ಮಾಡಿದರೆ, ಶಿಕ್ಷಣ ಹೀಗೇ ಇರಬೇಕು. ಆ ಶಿಕ್ಷಣದ ಮೂಲಕ ಸಮಾಜ ಕಟ್ಟುವಂಥ ಕೆಲಸ ಆಗಬೇಕು. ಅಕ್ಷರದ ಮೂಲಕ ಮನುಷ್ಯನೊಬ್ಬ ಪ್ರಬುದ್ಧನಾಗಬೇಕು, ರಾಷ್ಟ್ರಭಕ್ತನಾಗಬೇಕು ಅನ್ನುವಂಥ ಕಲ್ಪನೆಗೆ ಒತ್ತು ಕೊಡಬೇಕಾದಂಥ ದಿವಸಗಳ ನಡುವೆ ಇವತ್ತು ಹರಿಶ್ಚಂದ್ರ ಸಾಲೆಯವರು ಈ ಧಾರ್ಮಿಕ ಕೃತಿಯನ್ನು ಹೆಚ್ಚು ಕಡಿಮೆ ಬಿಡುಗಡೆ ಮಾಡಿದ್ದಾರೆ. ನಾನು ಯಾವಾಗಲೂ ಕೂಡ ಮನುಷ್ಯ ತನ್ನ ಧರ್ಮವನ್ನು, ತನ್ನ ಜಾತಿಯನ್ನು, ತನ್ನ ವರ್ಗವನ್ನು, ತನ್ನ ತನವನ್ನು ಮೀರಿ ರಾಷ್ಟ್ರದ ಪ್ರಶ್ನೆ ಬಂದಾಗ ರಾಷ್ಟ್ರ ಮೊದಲು ಅಂತ ಹೇಳಬೇಕು ಅಂತ ನಾನು ಯಾಕೆ ಹೇಳ್ತೇನೆ ಅಂತ ಹೇಳಿದರೆ, ವಿಪಕ್ಷದ ನಾಯಕನಾಗಿ ನಾನು ವಿಧಾನಸೌಧದಲ್ಲಿದ್ದೆ. ನಮ್ಮ ಉಮಾನಾಥ್ ಕೋಟೆ ಅಂದರು ವಿಧಾನಸಭೆಯಲ್ಲಿದ್ದರು, ನಾನು ವಿಧಾನ ಪರಿಷತ್ತಲ್ಲಿ ಇದ್ದೆ. 92% ವಿದ್ಯಾವಂತರಾಗಿರುವಂಥ ಕರ್ನಾಟಕದ ಜನ ನಾವು ಯಾವುದೋ ಒಂದು ಪ್ರಕರಣದಲ್ಲಿ ವಿಧಾನಸೌಧದೊಳಗೆ ಪಾಕಿಸ್ತಾನಕ್ಕೆ ಜೈ ಅಂತ ಕೂಗಿದ ತಕ್ಷಣ ನನಗೆ ಎಂತ ಉಳಿದಿದ್ದೇನೆ ಈ ದೇಶದಲ್ಲಿ ಅಂತ ಅನಿಸಿಬಿಟ್ಟಿತ್ತು. ಇಷ್ಟು ವಿದ್ಯಾವಂತರಾಗಿ, ಇಷ್ಟು ಬುದ್ಧಿವಂತರಾಗಿ, ಇಷ್ಟು ಅಕ್ಷರಾಭ್ಯಾಸಗಳನ್ನು ಕಲಿತು, ಇಷ್ಟು ಪುಸ್ತಕಗಳನ್ನು ಓದಿ ನಾಗರಿಕ ಸಮಾಜ ಒಂದು ಸೃಷ್ಟಿಯಾಗಿದೆ ಅಂತೇಳಿ ನಮ್ಮ ತಲೆ ಮೇಲೆ ನಾವೇ ಖುಷಿ ಪಡುವಂಥ ದಿವಸಗಳಲ್ಲಿ ಈ ದೇಶದ ಅನ್ನ ತಿಂದು, ಈ ದೇಶದ ನೀರು ಕುಡಿದು, ಈ ದೇಶದ ಗಾಳಿ ಸೇವಿಸಿ, ಈ ದೇಶದ ನನ್ನದು ಅಂತ ಹೆಮ್ಮೆ ಪಡಬೇಕಾದಂಥ ಜೀವಗಳ ಬಾಯಿಂದ ಬಂದಿರುವಂಥ ರಾಷ್ಟ್ರ ವಿರೋಧಿ ಕೃತ್ಯಗಳ ಘೋಷಗಳನ್ನು ನೋಡಿ ನನಗೆ ದಿಗ್ಭ್ರಮೆ ಆಗಿತ್ತು. ನಾವು ಎಲ್ಲಿದ್ದೇವೆ, ಎಲ್ಲಿ ಬಂದಿದ್ದೇವೆ, ಹೇಗಿದ್ದೇವೆ ಅಂತೇಳಿ. ಆ ಎಲ್ಲ ಹಿನ್ನೆಲೆಯನ್ನು ಯೋಚನೆ ಮಾಡಿದಾಗ ನಮ್ಮ ಶಿಕ್ಷಣ ಭಾರತ ದೇಶದ ಶ್ರೇಷ್ಠ ಪ್ರಜೆಯೊಬ್ಬನನ್ನು ರೂಪಿಸಿಗೊಳಿಸಬೇಕು ಅನ್ನುವಂಥ ಕನಸುಗಳಿದೆಯಲ್ಲ, ಅದೆಲ್ಲ ಧಕ್ಕೆ ಬಂದಿದೆಯೇನೋ ಅನ್ನುವಂಥ ಆತಂಕದ ದಿವಸದ ಮಧ್ಯೆ ಹರಿಶ್ಚಂದ್ರ ಸಾಲೆಯವರ ಈ ಬಪ್ಪನಾಡು ಶ್ರೀ ಕ್ಷೇತ್ರ ಬಪ್ಪನಾಡು ಪುಸ್ತಕವನ್ನು ನಾನು ಇವತ್ತು ಅತ್ಯಂತ ಪ್ರೀತಿಯಿಂದ, ಅಭಿಮಾನದಿಂದ ಬಿಡುಗಡೆ ಮಾಡಿದ್ದೇನೆ. ಈ ಪುಸ್ತಕದ ಒಂದೊಂದು ಅಕ್ಷರಗಳು ಕೂಡ, ಒಂದೊಂದು ವಾಕ್ಯಗಳು ಕೂಡ, ಒಂದೊಂದು ಪ್ಯಾರಗಳು ಕೂಡ ಧಾರ್ಮಿಕ ವಿಚಾರಗಳನ್ನು ಸ್ಫುಟಿಸುತ್ತಾ ಸಾಮಾನ್ಯ ಓದುಗನ ಮನಸ್ಸನ್ನು ತಟ್ಟಬೇಕಾದ ದಿವಸಗಳ ನಡುವೆ ಅತ್ಯಂತ ಖುಷಿಯಿಂದ ಈ ಪುಸ್ತಕವನ್ನು ಬಿಡುಗಡೆ ಮಾಡುತ್ತಾ, ಈ ಕೃತಿಯನ್ನ ಬಿಡುಗಡೆ ಮಾಡಿರುವಂಥ ಬರೆದಂಥ ಹರಿಶ್ಚಂದ್ರ ಸಾಲೆಯವರಿಂದ ಇನ್ನಷ್ಟು ಒಳ್ಳೆಯ ಕೃತಿಗಳು ಈ ಸಮಾಜಕ್ಕೆ ಲಭ್ಯವಾಗಲಿ. ಕೆಲವೇ ವರ್ಷಗಳಲ್ಲಿ, ಅವ್ರಿಗೆ ಎಷ್ಟು ವರ್ಷವೋ ನನಗೆ ಗೊತ್ತಿಲ್ಲ, ಅಂತೂ ನಾನು ನೋಡುವಾಗ ಹರಿಶ್ಚಂದ್ರ ಸಾಲೆಯವರು ಹಾಗೆ ಇದ್ರು. ನಾನು ಮುದುಕ ಆದರೂ ಅವ್ರು ಹಾಗೆ ಇದ್ದಾರೆ ಅನಿಸೋಷ್ಟರ ಮಟ್ಟಿಗೆ ಅವರಿಗೆ ಆರೋಗ್ಯ ಸರಿ ಇದೆ ಅಂತ ನನ್ನ ಆಸೆ. ಆ ಕಾರಣಕ್ಕೆ ಅವರಿಂದ ನೂರಾರು ಇಂಥ ಕೃತಿಗಳು ಬಿಡುಗಡೆ ಆಗಲಿ ಅನ್ನುವಂಥ ಆರೈಕೆಯೊಂದಿಗೆ ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಸ್ತೇನೆ. ನಮಸ್ಕಾರ, ಧನ್ಯವಾದ. ತಾಯಿ ಬ್ರಹ್ಮರಾಂಬಿಕೆಯನ್ನ, ದುರ್ಗಾ ಪರಮೇಶ್ವರಿಯನ್ನ ಸ್ಮರಿಸುತ್ತಾ ಹೊಸ ಅಂಗಣ ಪ್ರಕಟನಾಲಯ ಡಾಕ್ಟರ್ ಪಿ ಹರಿಶ್ಚಂದ್ರ ಸಾಲೆಯವರ ನೂತನ ಕೃತಿ ಶ್ರೀ ಕ್ಷೇತ್ರ ಬಪ್ಪನಾಡು ಕೃತಿ ಬಿಡುಗಡೆಯನ್ನು ಮಾಡಿದಂತಹ ಉಡುಪಿ ಲೋಕಸಭಾ ಸದಸ್ಯರು ಆತ್ಮೀಯರಾದಂಥ ಕೋಟ ಶ್ರೀನಿವಾಸ ಪೂಜಾರಿ ಅವರಿಗೆ ನಮಸ್ಕರಿಸುತ್ತಾ, ವೇದಿಕೆಯಲ್ಲಿ ಇರುವಂತಹ ಬೋನಾಭಿರಾಮ ಉಡುಪರಿಗೂ ನಮಸ್ಕರಿಸುತ್ತಾ, ನರಸಿಂಹ ಪೈಗಳಿಗೂ ನಮಸ್ಕರಿಸುತ್ತಾ, ಹಾಗೆಯೇ ಈ ದೇವಸ್ಥಾನದ ಆಡಳಿತ ಮುಕ್ತೇಸರು, ಹಿರಿಯರು, ಮಾರ್ಗದರ್ಶಕರಂತ ಶ್ರೀ ಮನೋಹರ್ ಶೆಟ್ಟಿ ಅವರಿಗೂ ನಮಸ್ಕರಿಸುತ್ತಾ, ವೇದಿಕೆಯಲ್ಲಿರುವಂಥ ಮಾಬಲಣ್ಣನವರು, ಹಾಗೆಯೇ ನಮ್ಮ ಹರಿಶ್ಚಂದ್ರ ಸಾಲೆಯವರವರು, ಹಾಗೆಯೇ ಇಲ್ಲಿ ಕೆಳಗೆ ಬಂದಿರತಕ್ಕಂಥ ಹರಿಶ್ಚಂದ್ರ ಸಾಲೆಯವರ ಅಭಿಮಾನಿಗಳೇ ಮತ್ತು ಮಾಧ್ಯಮದ ಮಿತ್ರರೇ, ಇವತ್ತು ಹರಿಶ್ಚಂದ್ರ ಸಾಲೆಯವರಿಗೆ ಒಂದು ಪುಸ್ತಕ ಬರೆಯಬೇಕೆಂಬ ಒಂದು ಹುಚ್ಚು. ಹಲವಾರು ಪುಸ್ತಕಗಳನ್ನು ಬರೆದಿದ್ದಾರೆ. ಈಗಾಗಲೇ ಇದು 18ನೇ ಪುಸ್ತಕ. ಬರೆದು 18ನೇ ಪುಸ್ತಕವನ್ನ ಬರೆದು ಇವತ್ತು ಶ್ರೀ ಕ್ಷೇತ್ರ ಬಪ್ಪನಾಡು ತಾಯಿಯ ದೇವಸ್ಥಾನದ ಸಂಪೂರ್ಣ ಮಾಹಿತಿಯನ್ನು ಒಳಗೊಂಡಂಥ ಒಂದು ಪುಸ್ತಕವನ್ನು ಇವತ್ತು ಬರೆದು ಸಂಸದರ ಕೈಯಲ್ಲಿ ಲೋಕಾರ್ಪಣೆಗೊಳಿಸಿದ್ದಾರೆ. ಬಹುಶಃ ಈಗಾಗಲೇ ಕೋಟ ಶ್ರೀನಿವಾಸ ಪೂಜಾರಿ ಹೇಳಿದ ಹಾಗೆ ಇವತ್ತು ನಮ್ಮ ದೇವಸ್ಥಾನದ ಬಗ್ಗೆ, ನಮ್ಮ ದೇವರ ಬಗ್ಗೆ, ನಮ್ಮ ಪರಿಸರದ ಬಗ್ಗೆ, ನಮ್ಮ ಸಂಸ್ಕೃತಿಯ ಬಗ್ಗೆ, ಸಂಸ್ಕಾರದ ಬಗ್ಗೆ ಇಂದಿನ ಮಕ್ಕಳಿಗೆ ತುಂಬ ಅದರ ಬಗ್ಗೆ ಮಾಹಿತಿ ಕಡಿಮೆ ಇದೆ.
ಬಪ್ಪನಾಡು ಅಂತ ಹೇಳಿದನು. ಬಪ್ಪನಾಡಿನ ಕಥೆ ಏನು, ಸಸ್ಯತಿಲ್ಲ ಭಗವತಿಯ ಕಥೆ ಏನು, ದೇವರುಗಳು ಯಾವ ರೀತಿಯಲ್ಲಿ ಇಲ್ಲಿ ನೆಲೆ ಊರಿದರು, ಇದರ ಬಗ್ಗೆ ಮಾಹಿತಿ ಇಂದಿನವರಿಗೆ ಕಮ್ಮಿ ಇದೆ. ಹಿಂದಿನವರಿಗೆ ಇತ್ತು. ಅವರಿಗೆ ಓದು ಬರಹ ಗೊತ್ತಿಲ್ಲದಿದ್ದರೂ ಹಿರಿಯರು ಹೇಳಿದಂಥ ಕತೆ, ನೋಡಿದಂಥ ಯಕ್ಷಗಾನ ಬಯಲಾಟ, ಈ ಮೂಲಗಳಿಂದ ಅವರು ತಿಳಿತಿದ್ರು. ಹಿಂದಿನವರೆಲ್ಲ ಹಿರಿಯರು, ನಮ್ಮ ಹಿರಿಯರು, ಅಜ್ಜ ಅಜ್ಜಿ ಎಲ್ಲ, ನಮ್ಮ ತಂದೆ ತಾಯಿ ಎಲ್ಲ ವಿದ್ಯಾವಂತರಲ್ಲದಿದ್ದರೂ ಮಹಾಭಾರತದ ಕಥೆಯನ್ನ ಮಕ್ಕಳಿಗೆ ಹೇಳಿ ಅವರಿಗೆ ಊಟ ಕೊಡುವಾಗಲಿ ಮಲಗಿಸುವಾಗಲಿ ಮಹಾಭಾರತದ ಕಥೆಯನ್ನು ನಾವು ಹೇಳ್ತಿದ್ದೇವೆ. ಅಜ್ಜಿ ಒಂದು ಕಥೆ ಹೇಳಿ ಅಂತ. ಅವರಿಗೆ ಬೇರೆ ಕತೆ ಗೊತ್ತಿರಲಿಲ್ಲ. ಈ ಮಹಾಭಾರತ ಪೌರಾಣಿಕ ಕಥೆಗಳನ್ನು ಅವ್ರು ಹೇಳ್ತಾ ಇದ್ರು. ಕಾರಣ ಹೇಗೆ ಅಂತ ಕೇಳಿದ್ರೆ, ಓದಿ ಬರೆದು ಅಲ್ಲ, ಯಕ್ಷಗಾನಗಳನ್ನು ನೋಡುವ ಮುಖಾಂತರ ಅವರು ಅದನ್ನು ಜೀರ್ಣಿಸಿಕೊಂಡು ಮಕ್ಕಳಿಗೆ ಅಂತಹ ಬೋಧನೆ ಇರುವಂತಹ ಒಂದು ಕಥೆಗಳನ್ನು ಹೇಳಿ ಒಳ್ಳೆಯ ರೀತಿಯ ಸಂಸ್ಕಾರವನ್ನು ಮಕ್ಕಳಿಗೆ ಕೊಡ್ತಾ ಇದ್ರು. ಆದರೆ ಇವತ್ತಿನ ಮಕ್ಕಳಿಗೆ ಅಂತೇನಲ್ಲ, ನಮಗೂ ಇದರ ಬಗ್ಗೆ ಸರಿಯಾದ ಮಾಹಿತಿಗಳಿರುವುದಿಲ್ಲ. ಪೊಳಲಿ ರಾಜರಾಜೇಶ್ವರಿ ಇರ್ಬೋದು, ಭಗವತಿ ಇರ್ಬೋದು, ಬಪ್ಪನಾಡಿನ ತಾಯಿ ಇರ್ಬೋದು, ಕಟೀಲನ್ ದುರ್ಗಾ ಪರಮೇಶ್ವರಿ ಇರ್ಬೋದು, ದೇವರ ಬಗ್ಗೆ ಮತ್ತು ದೈವಗಳ ಬಗ್ಗೆ ಅಧ್ಯಯನ ಮಾಡಿಕೊಂಡು ಅದರ ಬಗ್ಗೆ ಒಂದು ಪುಸ್ತಕದ ರೂಪದಲ್ಲಿ ಹೊರತಂದಾಗ ಅದು ಶಾಶ್ವತವಾಗಿ ಉಳಿತದೆ. ಯಾರಿಗೆ ಅದರ ಅಗತ್ಯ ಬೇಕಾದರೆ ಅದನ್ನು ನಮ್ಮ ಶಾಲೆಯಂತ್ರ ಹತ್ರ ಕೇಳ್ಬೋದು, ಇಲ್ಲದೇ ಅದು ಲೈಬ್ರರಿಯಲ್ಲಿ ಸಿಗ್ಬೋದು. ಬೇರೆ ಬೇರೆ ಕಡೆಗಳಲ್ಲಿ ಅದನ್ನು ತೆಗೆದುಕೊಂಡು ನಮಗೆ ಮಾಹಿತಿಯನ್ನು ಪಡೆಯಲಿಕ್ಕೆ ಉತ್ತಮ ಆಗ್ತದೆ. ಬಹುಶಃ ನನಗೆ ಫೋನ್ ಮಾಡಿ ಹೇಳಿದರು, ನೀವು ಅದಕ್ಕೆ ಮುನ್ನುಡಿಯನ್ನು ಬರೆದು ಕೊಡಬೇಕು ಅಂತ. ನಾನು ದೊಡ್ಡ ಸಾಹಿತ್ಯನಲ್ಲ, ನಾನೊಂದು 2-3 ನಾಟಕಗಳನ್ನು ಹಿಂದೆ ಪುರುಸೊತ್ತಿರುವಾಗ ಬರೆದಿದ್ದೆ ಹಿಂದೆ. ಅದರಲ್ಲಿ ಒಂದು ಬಗೆಕ್ಕೆ ಬಗೆ ನಾಟಕ ಬಹಳ ಸಾವಿರಾರು ಪ್ರಯೋಗಗಳನ್ನು ಕಂಡು ಬಹಳ ಪ್ರಖ್ಯಾತಿಯನ್ನು ಪಡೆದಿತ್ತು. ಅದು ಸಹ ಪ್ರಿಂಟ್ ಆಗಿದೆ, ತುಳು ಅಕಾಡೆಮಿಯಲ್ಲಿ ಆ ಪುಸ್ತಕ ಸಿಗ್ತದೆ. ಹಾಗೇನೆ ನಾನೊಬ್ಬ ರಂಗಭೂಮಿ ಕಲಾವಿದ. ನಾನು ಹೇಳಿದಾಗ ನಾನು ಸ್ವಲ್ಪ ಇದರ ಮಾಹಿತಿಯನ್ನು ನನ್ನ ಆಪ್ತ ಸಹಾಯಕರು ಬೆಂಗಳೂರಲ್ಲಿ ಶೆಟ್ಟಿಗಾರ್ ಅಂತ ಇದ್ದಾರೆ, ಒಬ್ಬರು ಬರಹಗಾರ. ನಾನು ಸ್ವಲ್ಪ ಇದರ ಮಾಹಿತಿಯನ್ನು ಅವರಿಗೆ ಕೊಟ್ಟು ಅವರ ಮುಖಾಂತರ ಬರೆಯಿಸಿ ಇವತ್ತು ನನ್ನ ಫೋಟೋ ಹಾಕಿ ಮುನ್ನುಡಿ ಉಮನಾಥ್ ಕೋಟೆ ಅಂತ ಬರೆದಿದ್ದಾರೆ. ಅದರ ಮಾಹಿತಿಗಳನ್ನು ನಾನು ಕೊಟ್ಟಿದ್ದೇನೆ ಶೆಟ್ಟಿಗಾರಿಗೆ. ಅವರ ಮುಖ ಯಾಕೆಂದರೆ ನನಗೆ ಬರೆಯುವಷ್ಟು ಪುರುಸೊತ್ತಿನಿಲ್ಲ, ಈಗ ಬರೀಲಿಕ್ಕೂ ನನಗೆ ಆಗೋದಿಲ್ಲ. ಇವರೊಂದು ಕೇಳಿದ್ದಾರೆ ಮತ್ತು ಒಳ್ಳೆಯ ಕ್ಷೇತ್ರದ ಒಂದು ಬಗ್ಗೆ ಬರೆಯುವಂಥ ಮುನ್ನುಡಿ ಬರೀಬೇಕು ಅಂತ ಹೇಳಿದಾಗ ಅದು ನನ್ನ ಭಾಗ್ಯ ಅಂತ ಹೇಳಿಕೊಂಡು ಅದನ್ನು ಬರೆಯಿಸಿ ಕೊಟ್ಟಿದ್ದೇನೆ. ಇವತ್ತು ನಮ್ಮ ಹರಿಶ್ಚಂದ್ರ ಸಾಲ್ಯಾನ್ರವರು ನಮ್ಮ ಒಬ್ಬ ಸರ್ಕಾರಿ ಅಧಿಕಾರಿಯಾಗಿದ್ದುಕೊಂಡು ಆ ಬಳಿಕ ನಿವೃತ್ತಿಯಾದ ಬಳಿಕ ಹಲವಾರು ಪುಸ್ತಕಗಳನ್ನು ಬರೀಲಿಕ್ಕೆ ಅವ್ರಿಗೆ ಸಮಯ ಸಿಕ್ಕಿದೆ. ಅದಕ್ಕೆ ನಮ್ಮ ಭುವನಾಭಿರಾಮ ಉಡುಪರವರು, ನಮ್ಮ ಯುಗ ಪುರುಷದ ಅವರ ಮಾರ್ಗದರ್ಶನದಲ್ಲಿ ಅವರ ಸಹಕಾರದೊಂದಿಗೆ ಇವತ್ತು ಹಲವಾರು ಪುಸ್ತಕಗಳನ್ನು ಬರೆದು ಇವತ್ತು ಈ ಒಂದು ಕ್ಷೇತ್ರ ಬಪ್ಪನಾಡು, ಶ್ರೀ ಕ್ಷೇತ್ರ ಬಪ್ಪನಾಡು ಎಂಬ ಪುಸ್ತಕವನ್ನು ಬರೆದು ತಾಯಿ ದುರ್ಗೆಯ ಬಗ್ಗೆ, ದುರ್ಗಾ ಪರಮೇಶ್ವರಿಯ ಬಗ್ಗೆ, ಬಪ್ಪನಾಡಿನ ತಾಯಿಯ ಬಗ್ಗೆ ನಿಮಗೆಲ್ಲರಿಗೂ ತಿಳಿದುಕೊಳ್ಳುವಂಥ ಒಂದು ಅವಕಾಶವನ್ನ ಇವತ್ತು ಮಾಡಿಕೊಟ್ಟಿದ್ದಾರೆ. ಚರ್ಚೆಗಳಿವೆ ಅನೇಕ. ಬಪ್ಪನಾಡು ಅಂತ ಹೇಗೆ ಹೆಸರು ಬಂತು, ಬಪ್ಪ ಬ್ಯಾರಿ ಯಾರು, ಬಪ್ಪ ಬ್ಯಾರಿ ದೇವಸ್ಥಾನ ಮಾಡಿದ್ದ, ಬಪ್ಪ ಬ್ಯಾರಿ ದೇವಸ್ಥಾನ ಕಟ್ಟಿದ್ದ, ಅಥವಾ ಬಪ್ಪ ಬ್ಯಾರಿಯ ಸಾಧನೆ ಏನು, ಇದೆಲ್ಲ ಚರ್ಚೆಗಳಿರುವಂಥ ಸಂದರ್ಭದಲ್ಲಿ ಬಹುಶಃ ಇದು ಮಾಹಿತಿ ಬೇಕಾದವರಿಗೆ ಇದನ್ನೊಬ್ಬನಿಗೆ ಕತೆ ಹೇಳುವುದಕ್ಕಿಂತ ಈ ಪುಸ್ತಕವನ್ನು ತೆಕ್ಕೊಂಡು ಓದಿದಾಗ ಸಂಪೂರ್ಣವಾದ ಮಾಹಿತಿಗಳನ್ನು ಬಹಳ ಚರ್ಚಿಸಿ ಗೊತ್ತಿದ್ದವರ ಹತ್ರ ಕೇಳಿಕೊಂಡು ಅವರು ಬರೆದಿರಬೇಕು ಅಂತ ನಾನು ಭಾವಿಸ್ತೇನೆ. ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನಮಗೆ ತಿಳ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಬಹುಶಃ ಈಗಾಗಲೇ ಶ್ರೀನಿವಾಸ ಪೂಜಾರಿ ಅವರು ಹೇಳಿದ ಹಾಗೆ ಇವತ್ತು ಹಿಂದಿನ ಹಾಗೆ ನಮಗೆ ಸಂಸ್ಕಾರ ಕೊಡುವಂಥ, ಸಂಸ್ಕೃತಿಯನ್ನು ಕೊಡುವಂಥ, ನಮ್ಮ ನಾಡಿನ, ನಮ್ಮ ದೇಶದ, ನಮ್ಮ ಊರಿನ ಪರಿಚಯವನ್ನು ಮಾಡುವಂಥ ಪುಸ್ತಕ ಪಠ್ಯದಲ್ಲಿಲ್ಲ. ಬರಹ ಇವತ್ತಿನ ಪುಸ್ತಕದಲ್ಲಿ ಇಲ್ಲ, ಓದುವಂಥ ಬರೆಯುವಂಥ ಪುಸ್ತಕದಲ್ಲಿ ಇಲ್ಲ. ಇವತ್ತೇನು ಅಂತ ಕೇಳಿದರೆ ನಾವೆಲ್ಲ ಓದಿದ್ದು ಆಂಗ್ಲರು, ಪೋರ್ಚುಗೀಸರು, ಬ್ರಿಟಿಷರು, ಹೊಯ್ಸಳರು, ಡಚ್ಚರು, ಇವರೇ ಅವರು ಬಂದು ದೋಚಿದ್ರು, ಇವರು ಬಂದು ಹಾಗೆ ಮಾಡಿದ್ರು, ಬ್ರಿಟಿಷರು ಬಂದು ಹೀಗೆ ಮಾಡಿದ್ರು ಅಂತ. ನಮಗೆ ನಮ್ಮ ದೇಶ ಜಗತ್ತಿಗೆ ಮಾರ್ಗದರ್ಶನ ಮಾಡುವಂಥ ದೇಶ, ಅಂತ ಸಂಸ್ಕೃತಿ ಸಂಪ್ರದಾಯ ಇರುವಂಥ ದೇಶ ಭಾರತ. ಇಡೀ ಪ್ರಪಂಚಕ್ಕೆ ಇವತ್ತು ಮಾರ್ಗದರ್ಶನ ಮಾಡಬೇಕಾದಂಥ ದೇಶ ನಮ್ಮ ಭಾರತ. ಇಡೀ ಪ್ರಪಂಚದ ಜಗತ್ತಿನ ಜನ ಭಾರತಕ್ಕೆ ಬರ್ತಾರೆ. ಯಾಕೆ? ಇಲ್ಲಿಯ ಸಂಸ್ಕಾರ ಸಂಸ್ಕೃತಿ, ಇಲ್ಲಿಯ ಆಚಾರ ವಿಚಾರ, ಇಲ್ಲಿಯ ಅನೇಕ ನಿಮ್ಮ ತೆಂಗಿನ ಗರಿಯಲ್ಲಿ ಬರೆದಂಥ ಶಿಲಾಶಾಸನಗಳಿರ್ಬೋದು, ಬೇರೆ ಬೇರೆ ರೀತಿಯ ಶಾಸನಗಳನ್ನು ವಸ್ತು ಸಂಗ್ರಹಾಲಯಕ್ಕೆ ಭೇಟಿ ಕೊಡ್ತಾರೆ. ಯಾಕೆಂತ ಕೇಳಿದ್ರೆ ಇದು ಅಂತ ಒಂದು ಅಮೂಲ್ಯವಾದ ಮತ್ತು ಶಾಶ್ವತವಾದಂತಹ ಪುರಾತನ ಇತಿಹಾಸವನ್ನು ಇಲ್ಲಿ ಅದರ ಬಗ್ಗೆ ಮಾಹಿತಿಯನ್ನು ಪಡೆಯಲಿಕ್ಕಾಗಿ ಬರ್ತಾರೆ. ಆದರೆ ನಾವು ನಮ್ಮ ಶಾಲೆಯಲ್ಲಿ ನಮಗೆ ಪಠ್ಯ ಪುಸ್ತಕದಲ್ಲಿದ್ದದ್ದು ಡಚ್ಚರು, ಹೊಯ್ಸಳರು, ಆಂಗ್ಲರು, ಬ್ರಿಟಿಷರು, ಪೋರ್ಚುಗೀಸರು, ಇದು ಬಿಟ್ಟರೆ ನಮಗೇನು ಗೊತ್ತಿರಲಿಲ್ಲ. ಆದರೆ ಇವತ್ತು ರಾಷ್ಟ್ರೀಯ ಶಿಕ್ಷಣ ಬೇಕು ಅಂತ ಹೇಳಿದ್ರೆ, ರಾಷ್ಟ್ರೀಯ ಶಿಕ್ಷಣ ಅಂದ್ರೆ ಏನು ಅಂತ ಕೇಳಿದ್ರೆ, ಭಾರತ ದೇಶದ, ನಮ್ಮ ರಾಷ್ಟ್ರದ ಚಿಂತನೆಗಳೇನು, ಈ ರಾಷ್ಟ್ರಕ್ಕಾಗಿ ಬಲಿದಾನ ಮಾಡಿದವರ ಅವರ ತ್ಯಾಗಗಳೇನು, ಬಲಿದಾನಗಳೇನು, ಈ ದೇಶದಲ್ಲಿ ಯಾವ ಯಾವ ರೀತಿಯ ಸಂಸ್ಕೃತಿ ಇದೆ, ಸಂಸ್ಕಾರ ಇದೆ, ನಮ್ಮ ನಾಡಿನಲ್ಲಿ ಪರಶುರಾಮ ಸೃಷ್ಟಿ ತುಳುನಾಡಿನಲ್ಲಿ ನಮಗೆ ಗೊತ್ತಿರ್ಬೋದು.
ಇವತ್ತು ದೇಶ ವಿದೇಶಗಳಲ್ಲಿ ಅಥವಾ ಜಗತ್ತಿನ ಬೇರೆ ಬೇರೆ ಭಾಗಗಳಲ್ಲಿ ಇವತ್ತು ಬೇರೆ ಬೇರೆ ರೀತಿಯ ಅನಾಹುತಗಳು, ಬಾಂಬ್ ಬ್ಲಾಸ್ಟ್ ಆಗ್ಬೋದು ಅಥವಾ ಭೂಕಂಪ ಆಗ್ಬೋದು, ಸುನಾಮಿ ಇರ್ಬೋದು, ಬೇರೆ ಬೇರೆ ಏನೇನೋ ನಾವು ನೋಡ್ತೇವೆ. ಹತ್ತಿರಕ್ಕೆ ಬರ್ತಾ ಇದೆ. ಈಗ ವಯನಾಡಲ್ಲಿ ನೋಡಿದೆವು, ಈಗ ಶಿರೂರಲ್ಲಿ ಗುಡ್ಡೆ ಜರಿದಂತಹದನ್ನು ನಾವು ಕಂಡೆವು. ಇವತ್ತು ಪರಶುರಾಮ ಸ್ತತಿಯ ತುಳುನಾಡಲ್ಲಿ ನಾವು ಬಹುಶಃ ಪುಣ್ಯವಂತರು ಅಂತ ಹೇಳ್ಬೇಕು. ಯಾಕಂತ ಹೇಳಿದ್ರೆ ಪರಶುರಾಮ ದೇವರು ಕಡಲನ್ನ ಹಿಂದೆ ಸರಿಸಿ, ಕಡಲು ಅಂತ ಹೇಳಿದ ಕೂಡಲೇ ಪರಶುರಾಮ ದೇವರು ಪೂಜೆ, ಅವರಿಗೆ ತಪಸ್ಸು ಮಾಡ್ಲಿಕ್ಕೆ ಜಾಗ ಬೇಕು ಅಂತ ಹೇಳಿಕೊಂಡು ಕಡಲರಾಜನ ಬಳಿಗೆ ಹೋಗ್ತಾರಂತೆ. ಕಡಲರಾಜನ ಬಳಿಗೆ ಹೋಗಿ, ಓ ಕಡಲರಾಜ, ನನಗೆ ತಪಸ್ಸು ಮಾಡ್ಲಿಕ್ಕೆ ಒಂದಷ್ಟು ಜಾಗವನ್ನು ಬಿಟ್ಟುಕೊಡು, ನಾನು ಕೊಡಲಿಯನ್ನು ಎಸೆದು ಎಷ್ಟು ದೂರ ಬಿಸಾಡ್ತೀನಿ ಅದು ಹಿಂದೆ ಸರಿ ಅಂತ ಹೇಳುವಾಗ, ಪಾತಾಳ ಲೋಕ, ಭೂಲೋಕ, ಮೇಲ್ಲೋಕ, 3 ಲೋಕ. ಪಾತಾಳ ಲೋಕದಲ್ಲಿ, ಪಾತಾಳ ಅಂತ ಹೇಳಿದ್ರೆ ನಮ್ಮ ಕಡಲಿನ ಬದಿಯಲ್ಲಿ ಇರುವುದೇ ಪಾತಾಳ ಲೋಕ. ಯಾಕೆಂದ್ರೆ ನಮ್ಮ ಕಡಲಿನ ಬದಿಯಲ್ಲೇ ನಮಗೆ ಬಹಳ ಆಳ ಇದೆ. ಬೇರೆ ಕಡೆಗೆ ನೀವು ಗೋವಾ ಇನ್ನಿತರ ಕಡೆಗೆ ಹೋದ್ರೆ ನಮ್ಮಷ್ಟು ಆಳ ಕಡಲಿನ ತಡಿ ಇರುವುದಿಲ್ಲ. ಆ ಪಾತಾಳ ಲೋಕದ ನಾಗರಾಜ ಅಥವಾ ನಾಗಸರ್ಪಗಳು ವಾಸ ಮಾಡುವಂತ ಪಾತಾಳ ಲೋಕ, ನಾಗರಾಜ ಬಂದು ಹೇಳ್ತಾನೆ ಅಂತ, ನಾಗಗಳ ಸರ್ಪಗಳ ರಾಜ ನಾಗರಾಜ ಬಂದು ಹೇಳ್ತಾನೆ, ಪರಶುರಾಮ ದೇವರೇ, ನೀವು ಪಾತಾಳ ಲೋಕವನ್ನ ಕಡಲನ್ನ ಹಿಂದೆ ಸರಿಸಿ ಭೂಮಿಯನ್ನು ಸೃಷ್ಟಿ ಮಾಡಿದ್ರೆ ನಾವೆಲ್ಲಿಗೆ ಹೋಗ್ಬೇಕು ಅಂತ ಕೇಳುವಾಗ ಪರಶುರಾಮ ದೇವರು ಹೇಳ್ತಾರಂತೆ, ಇವತ್ತು ನಾನು ಕೊಡಲನ್ನು ಬೀಸಿ ಎಸೆದು ಉಂಟಾಗುವಂತಹ ಆ ಭೂಮಿ ಇತಿಹಾಸದಲ್ಲಿ ತುಳುನಾಡು ಅಂತ ಪ್ರಖ್ಯಾತಿಯನ್ನು ಪಡೆಯುತ್ತದೆ. ಆ ತುಳುನಾಡಿನ ಪ್ರಥಮ ಸೇವೆ ಅದು ನಿಮಗೆ ಸಲ್ತದೆ, ಅದೇ ನಾಗರ ಪಂಚಮಿ. ಹಾಗಾಗಿ ಇದು ನಾಗಜಡೆಯ ಸರ್ಪನಡೆಯ ಭೂಮಿ. ನಾವು ನಿಜವಾಗಿ ಹೇಳಬೇಕು ಅಂತ ಹೇಳಿದ್ರೆ ನಾವು ಪಾತಾಳ ಲೋಕದಲ್ಲಿದ್ದೇವೆ. ಗೊತ್ತಿಲ್ಲ ನಿಮಗೆ, ತುಳುನಾಡು ಪಾತಾಳ ಲೋಕದಿಂದ ಸೃಷ್ಟಿಯಾದಂಥ ನಾಡು. ಆದ್ದರಿಂದ ತುಳುನಾಡಿಗೆ ಈ ಜಗತ್ತಿನಲ್ಲಿ ಯಾರಿಗೆ ಏನೇ ಆದರೂ ತುಳುನಾಡಿಗೆ ಇವತ್ತಿನವರೆಗೆ ಏನೇ ಆಗ್ಲಿಲ್ಲ. ಕಾರಣ ಏನು ಅಂತ ಕೇಳಿದ್ರೆ ನಾವು ನಿಜವಾಗಿಯೂ ಪುಣ್ಯವಂತರು, ನಾವು ನಿಜವಾಗಿಯೂ ಧನ್ಯವಂತರು. ಇದರ ಬಗ್ಗೆ ನಮಗೆ ಮಾಹಿತಿಗಳು ಬೇಕು. ಇಂಥ ಮಾಹಿತಿಗಳನ್ನು ಕೊಡುವಂತಹ ಪುಸ್ತಕಗಳು ಹೊರಬರಬೇಕು. ಆ ದಿಕ್ಕಿನಲ್ಲಿ ಇವತ್ತು ನಮ್ಮ ಸಾಲಿಯನ್ರಂತವರು ಒಳ್ಳೊಳ್ಳೆಯ ಪುಸ್ತಕಗಳನ್ನ, ಮಾಹಿತಿಗಳನ್ನು ಕೊಡುವಂತಹ, ಚಿಂತನೆಯನ್ನು ಕೊಡುವಂತಹ, ಬಿತ್ತುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಮತ್ತು ಅವರ ತಂಡಕ್ಕೆ ನಾನು ಶುಭವನ್ನು ಹೇಳುತ್ತಾ, ಅವರಿಗೆ ಅಭಿನಂದನೆಗಳನ್ನು ಹೇಳುತ್ತಾ, ಇನ್ನಷ್ಟು ಪುಸ್ತಕಗಳು ಅವರ ಬರಹದ ಮೂಲಕ ಹೊರಗೆ ಬರಲಿ ಅಂತ ಹೇಳಿ ಶುಭವನ್ನು ಹಾರೈಸಿ, ಅನ್ಯ ಕಾರ್ಯಕ್ರಮ ಮೂಡುಶೆಡ್ಡಿಗೆ ನಾನು ಹೋಗಬೇಕು, MP ಅವರಿಗೂ ಸಹ ಕಾರ್ಯಕ್ರಮ ಇರಬಹುದು. ಆದ್ದರಿಂದ ನಾವಿಬ್ಬರು ಅನ್ಯ ಕಾರ್ಯಕ್ರಮದಿಂದ ಮುಂದೆ ಹೋಗ್ಲಿಕ್ಕೆ ಅನುಮತಿ ಕೊಡಬೇಕು ಅಂತ ಕೇಳಿಕೊಂಡು ನನ್ನ ಮಾತನ್ನು ಮುಗಿಸ್ತೇನೆ. ನಮ್ಮ ದೇಶದ MP ಶ್ರೀಯುತ ಕೋಟ ಶ್ರೀನಿವಾಸ ಪೂಜಾರಿಯವರು, ಅದೇ ರೀತಿ ನಮ್ಮ ಜನಪ್ರಿಯ ಶಾಸಕರಾದ ಉಮಾನಾಥ ಕೋಟ್ಯಾನರು, ಉಡುಪರು ಹಾಗೂ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರು ಹಾಗೂ ಮುಂದೆ ಇರುವ ಎಲ್ಲ ನಮ್ಮ ಹರಿಶ್ಚಂದ್ರ ಸಾಲಿಯಾನ್ರ ಅಭಿಮಾನಿಗಳು ಎಲ್ರಿಗೆ ನಾನು ಒಂದೇ ಮಾತಿನಲ್ಲಿ ಕೈ ಮುಗಿದು, ಹರಿಶ್ಚಂದ್ರ ಸಾಲಿಯಾನ್ರು ಅನೇಕ ಪುಸ್ತಕಗಳನ್ನು ಬರೆದಿದ್ದಾರೆ. ರಿಟೈರ್ ಆದ ಮೇಲೆ ಅವರು ಈ ಬರೆಯೋ ಹವ್ಯಾಸದಲ್ಲಿ ಅವರದ್ದೇ ಆದ ಒಂದು ಸಂಚಿಕೆ ತಿಂಗಳು ಹೊರಬರ್ತಾ ಇದೆ. ಈ ಎಲ್ಲ ಬಿಡುವಿಲ್ಲದಿದ್ದರೂ ಇಂಥ ಒಂದು ದೊಡ್ಡ ಸಾಹಸಕ್ಕೆ ಕೈ ಹಾಕಿ ಬಪ್ಪನಾಡು ದೇವಸ್ಥಾನದ ಸಂಪೂರ್ಣ ಮಾಹಿತಿಯನ್ನು ಒಂದೇ ಪುಸ್ತಕದಲ್ಲಿ ಕಲೆ ಹಾಕಿ ಇವತ್ತು ಬಿಡುಗಡೆ ನಮ್ಮ MP ಅವರ ದಿವ್ಯ ಹಸ್ತದಿಂದ ಬಿಡುಗಡೆ ಮಾಡಿಸಿ ನಮ್ಮೆಲ್ಲರಿಗೆ ಒದಗಿಸಿಕೊಟ್ಟಿದ್ದಾರೆ. ಅದಕ್ಕೆ ತಾಯಿ ದುರ್ಗಾ ಪರಮೇಶ್ವರಿಯು ಅವರಿಗೆ ಇನ್ನೂ ಇಂಥ ಹಲವಾರು ಪುಸ್ತಕಗಳನ್ನು ನಮ್ಮ ಜನರಿಗೆ ಒದಗಿಸುವ ಅವಕಾಶ ಮಾಡಿಕೊಡಲಿ. ಅವರಿಗೆ ದೇವರು ತುಂಬ ಅವರ ಸಂಪೂರ್ಣ ಅವರಿಗೆ ಅನುಗ್ರಹ ಮಾಡಲಿ ಅಂತ ನಾನು ಒಂದು ಮಾತು ಹೇಳಿ ನನ್ನ 2 ಮಾತನ್ನು ಮುಗಿಸ್ತೇನೆ. ಧನ್ಯವಾದ. ಹೊಸಾಂಗಣ ಮುದ್ರಣಾಯಣದ ಪ್ರಕಟಣೆಯಾದ ಶ್ರೀ ಕ್ಷೇತ್ರ ಬಪ್ಪನಾಡು ಈ ಬೂಕು ಬುಡುಗಡೆದ ಉದಿಪಂದ ಲೇಸುಡು ಉದಿಪನೆ ಮಲ್ತಿನಂಚಿನ ನಮ್ಮ ಮಾತನ್ನ ಮೆಚ್ಚಿದ ಮಾತಾ ಒಂಜಿ ಹಳ್ಳಿ ಹಿಡಿದು ದಿಲ್ಲ ಮುಟ್ಟೋಗು ತಾನು ಮೆರವನ್ನು ಬತ್ತದು. ಇನ್ನು ನಮ್ಮ ಮಾತನ್ನೊಟ್ಟುಗುಲ ಜನಸೇವಕವಾದ ಇತ್ತಿನಂಚಿನ ಮಾನ ತೆಗೆದ ಗೌರವಾನ್ವಿತ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಸಂಸದರಾಯನಂಚಿನ ಕೋಟ ಶ್ರೀನಿವಾಸ ಪೂಜಾರಿಗೆ ಹೊಸಾಂಗಣದ ಪರವಾದ ಉಡಲ್ದಿಂಜಿನ ಸೋಲ್ಮೇನ ಸಂಧಾನ ಅವೇ ಪ್ರಕಾರವಾದ ತುಳು ಅಕಾಡೆಮಿದ ಗುರ್ಕಾರ್ಲಾದ ಇಲ್ಲಿ ಮೊಡ್ತಿನಾದ ಒಂಜಿ ಜ್ಞಾನದ ಬಲ್ಪುನು ಸಿಡಿ ತುಪ್ಪೆನು ತನ್ನ ಜ್ಞಾನ ಭಂಡಾರೋಡು ದಿಯೊಂದು ಇನಿ ನಮ್ಮ ಮುಲ್ಕಿ ಮೂಡಬಿದ್ರ ಕ್ಷೇತ್ರದ
ಶಾಸಕರಾದ ನಮ್ಮೊಟ್ಟು ಸದಾ ಬರ್ತಲ ಬೆಂಗಳೂರು ದುತ್ತಿನಂಚಿನ ಅನಾದಿಗದ ಮುನ್ನತ್ತು ಕೋಟೆ ಮೆರೆಗಲ ಹೊಸಂಗಣ್ಣ ಪರವದ್ದು ಸೋಲೈತೆ ಮುಸಲ್ಮಾನ ಅವೇ ಪ್ರಕಾರವಾದ ಇನಿ ಬಿನ್ನೇರು ನಮ್ಮ ರಡ್ಡು ಕ್ಷೇತ್ರ ಒಂಜಿ ಬೊಪ್ಪನಾಡು ಜಲತೂರ್ದು ನೆಲೆಯತಿನಂಚಿನ ಬೊಪ್ಪನಾಡು ನೆತ್ತ ಆಡಳಿತ ಮುಕ್ತೇಶ್ವರಾಯನಂಚಿನ ಮನೋಹರ್ ಶೆಟ್ರು ಈ ಒಂಜಿ ಕಾರ್ಯ ಆಪುಂಡಲ ಉದಾತ್ತವಾದ ಈ ಕಾರ್ಯಕ್ರಮಗಳು ಮಾತ್ರ ನಡಪಡು ಮನ್ಪಿನ ಒಂಜಿ ಮನಸ್ಸುದ ಒಂಜಿ ಉಡಲ್ದು ದಿಯೊಂದಿನಂಚಿನ ಪುಣ್ಯಾತ್ಮರು ಅಂಚಿನ ಆರೇನಿ ನಮ್ಮ ಮುಖ್ಯ ಭಿನ್ನರಾದ ಬೈದರು ಅನೇಕಲ ಈ ಹೊಸಂಗಂಡ ಪರವಾದ ಸೋಲ್ಮೇಲೆ ಸಂಧಾನ ನೋಡಿ ರಡ್ಡು ನಂಕು ದೇವರು ಮುಡ ಇಲ್ಲ ಪಡ್ಡ ಇಲ್ಲ ಅಂಚನ ವೆಂಕಟರಮಣ ದೇವರದ ಆಡಳಿತ ಮುಕ್ತೇಶ್ವರ ಅದು ಇನ್ನು ನಮ್ಮೊಟ್ಟು ಗುಲ್ಯರು ಬಿನ್ನೆರಾದು ಮಾನಾದಿಗದ ನರಸಿಂಹ ಪೈರು ಅರೆಗಿಲ ಸೊಲ್ಮೇಲೆ ಸಂಧಾನಲ್ಲ ನೋಡಿ ಬಿಲ್ಲವ ಸಮಾಜ KS ನಗರೋಡು ಒಂದು ಎಡ್ಡ ರೀತಿ ನಡ್ತೊಂದು ಬೈದಿಲು ಆ ಬೈದಿನಂಚಿನ ಸಮ ಬಿಲ್ಲವ ಸಮನು ನನಾತು ಎಡ್ಡ ರೀತಿ ನಡಪಾಡು ಅನ್ಪಿನ ಒಂಜಿ ಜಕ್ಕ ಜವಣೆ ಅದು ಇನಿ ಗುರ್ಕಾರ್ನ ಸಾನೋಣಿಗೆ ತೊಂದಿನಂಚಿನ ನಮ್ಮ ಮಾಂಬಲ್ ಮೆರೆಗಿಲ ಸೊಲ್ಮೇಲೆ ಸಂದಾವ ಯಕ್ಷ ಲಹರಿ ಮನ್ಪಿನ ಯಕ್ಷಗಾನವೇ ನಮ್ಮ ಊರೊಮ್ಮೆ ಪಸಾಡ್ತಿನ ಒಂಜಿ ಕ್ಷೇತ್ರ ಒಂದಂಡ ಅವು ಕಿನ್ನಿಗೋಳಿ ಆ ಕಿನ್ನಿಗೋಳಿಡು ಏತೋ ಪುಸ್ತಕಲೇನು ಮಾತ ಬಿಡುಗಡೆ ಮತ್ತು ಹರಿಶ್ಚಂದ್ರ ಶಾಲೆ ಅಂದ್ರೆ ಪುಸ್ತಕಲ ಸುರುಟು ಬಿಡುಗಡೆ ಅತಿನ ಅವಲೇ ಆರೆ ಮಲ್ಪಾದಿನ ಅಂಚಿನ ಒಂಜಿ ಉದಾತ್ತ ಗುಣೋಟಿತ್ತದು ತಾಳ ಮದ್ದಲೇನು ನಂಗೆ ಮಾತರೆಗಳ ಪುರಾಣದ ಕಥೆಯನ್ನು ತೆರ್ಪವನಂಚಿನ ಒಂಜಿ ವ್ಯಕ್ತಿ ಆ ಪುನ ಅಂದರೆ ಉಡುಪಿಯರು ನೀ ಮಾನದಿಗೆ ಅರ್ಲ ಬುಲ್ಲೇರು ಅರೆಗಿಲ್ಲ ಸೋಲ್ಮೇಲೆ ಸಂದ ನನ್ನ ಪತ್ರಿಕಾ ಮಾಧ್ಯಮದಗಳು ಎಕಾಡು ಇದ ಮುಟ್ಟಲ್ಲ ನಮ್ಮೊಟ್ಟು ಗುಲ್ಲೇರು ಅಕೆಲೆಗಿಲ್ಲ ಸೋಲ್ಮೇಲೆ ಸಂದವ ಅದೇ ರೀತಿಯಾದ ಈ ಕಾರ್ಯಕ್ರಮವನ್ನು ಒಂಜು ನಿರೂಪಣೆ ಮಲ್ತೇರು ನಮ್ಮ ವಕೀಲರ ಅಂಜಿನ ರವೀಶ್ ಕಾಮತ್ ಅರೆಗಿಲ ಸೋಲ್ಮೇಲೆ ಸಂದವ ಅಂಜನೆ ಇದವ ದೇವರಿಂದ ಸುಗಿತಿನಂಚಿನ ವಾಸು ಪೂಜಾರರು ಅವೇ ಪ್ರಕಾರವಾದ ಯಾಕಡೆ ನಮ್ಮನ್ನು ಮಾತನ್ನ ಎದುಕೊಂಡು ನಂಚಿನ ವಿಜಯ ಕುಬೇರರು ನನ್ನ ಮಾತೆರೆಲ್ಲ ಪಾತ್ರ ಅಣ್ಣಲ್ಲ ಈ ಮಾತ ಕಾರ್ಯಕ್ರಮ ಒಂದು ಪೊರ್ಲು ನಡಪೊಡು ಅಂದ ತಿಂಗಳದ ಬಲ್ಪುನು ಮಾತೆರೆಲ್ಲ ತೋಜಪಾದ ಬರ್ತದು ಇನಿ ಆರ್ಯಭಟ್ಟ ಪ್ರಶಸ್ತಿ ಪಡೆದು ಡಾಕ್ಟರ್ ಪ್ರಜ್ವಲ್ಲ ಪಡೆ ನೆಂಚಿನ ನಮ್ಮ ಹರಿಶ್ಚಂದ್ರ ಪಿ ಶಾಲೆ ಅಂದ್ರೆ ಸಲ್ವೇಲಿ ಸಣ್ಣದು ತಿತ್ತಜಾವಡಿತ್ತಿನ ಮಾತರೆಲ್ಲ ಪುದರ ಬಣ್ಣ ಕಣ್ಣಲ್ಲಿ ದಿತ್ತಿನ ಪೊಯ್ಯೆಲ್ಲ ಗೆಲ್ಪೇರು ಸಾಧ್ಯಜಿ ಅವೇ ಪ್ರಕಾರವಾದ ಮಾತರೆಲ್ಲ ಸಾಧಕರಿ ಮಾತರಿಗೆಲ್ಲ ಒಂಜೈ ಪಾತ್ರ ಸಲ್ಮಾನ್ ಚಂದವ ನಮ್ಮ ಮೂಡಬಿದ್ರೇಟ ಮತ್ತು ಬಾಲಕೃಷ್ಣ ನಾಯಕ ದೇವಣ್ಣಗ ಬರ್ಪಲಿ ಮಣ್ಣಲ್ಲಿ ಒಂದು ವಿಶೇಷ ಪ್ರತಿ ಲೇಖನ ನಮ್ಮನ್ನಿಟ್ಟುಕೊಂಡು ಅನೇಕ ಸೊಲ್ಮೇಲೆ ಸಂದ ಇಂಥ ಈ ಕಾರ್ಯಕ್ರಮ ಚುಕ್ಕಿದೀಪ